ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ವಂದನೆಗಳು. ಈ ಸಮಯದಲ್ಲಿ ಬೆಳಗ್ಗೆಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಓದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ, ಭಾನುವಾರ, ಶನಿವಾರ ದಿವಸ ಯಾವ ವಾಕ್ಯ ಮರೆತು ಬಿಟ್ಟಿದ್ದೀರಾ ಮಕ್ಕಳೇ? ಹಲ್ಲೆಲೂಯಾ. 23ನೆಯ ಕೀರ್ತನೆಯಲ್ಲಿ 6ನೆಯ ವಾಕ್ಯ, ನಿಶ್ಚಯವಾಗಿ ಖಂಡಿತವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುತ್ತದೆ ಎನ್ನುವಂತ ಅಂಶವನ್ನು ನಾವು ಒಂದು ಶನಿವಾರ ದಿನ ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯದಿಂದ ಹಿಡಿದು ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಸಮಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಸೋದರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ಓದಿದಂತ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶಗಳನ್ನು ನನಗೂ ನಮ್ಮೆಲ್ಲರಿಗೂ ಸಮಯದಲ್ಲಿ ಸ್ವಾಮಿ ನೀನು ತಿಳಿಯಪಡಿಸು. ಪರಿಶುದ್ಧಾತ್ಮ ದೇವರೇ, ನೀನೇ ಮಾತನಾಡಯ್ಯ. ಕರ್ತನೆ, ಬಾಯಿಗೆ ಬಾಯಿಯಾಗಿದ್ದು ಸ್ವಾಮಿ, ನನಗೆ ಮರೆಯಾಗಿ ನೀನು ಮಾತನಾಡು ಸ್ವಾಮಿ. ಕರ್ತನೆ, ನೀನು ಮಾತನಾಡುವ ದೇವರೇ ಆಗಿದ್ದೀಯ ಸರಿ. ಸಂಪೂರ್ಣವಾಗಿ ಸಮಯದಲ್ಲಿ ಕರ್ತನೆ ನಮ್ಮ ಸಂಗಡ ಮಾತಾಡಿ ಬೇಕಾದ ಆತ್ಮಿಕ ಆಹಾರವನ್ನ ನಮಗೆ ಕರ್ತನೆ ಅನುಗ್ರಹ ಮಾಡಿ ನಮ್ಮ ಜೀವಿತಗಳನ್ನು ಬೆಳಗಿಸಬೇಕೆಂಬುದಾಗಿ, ಯಾವ ವಿಷಯದಲ್ಲಿಯೂ ನಾವು ತಪ್ಪಿ ಹೋಗಲಾರ್ದ ಹಾಗೆ ನೀನೆ ಸಹಾಯಕನಾಗಿದ್ದು ನಮ್ಮ ಜೀವಿತದಲ್ಲಿ ಸಹಾಯ ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೆಳರ್ಪಿಸಿ ಹೊಂದಿದ್ದೇವೆ ಪ್ರಮುಖ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರ ಕುರಿತಾಗಿ ಬರೆಯಲ್ಪಟ್ಟಿದೆ. ಅನೇಕ ಸ್ತ್ರೀಯರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ. ಇನ್ನು ಕೆಲವು ಸ್ತ್ರೀಯರು ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನ ಮಾಡಿ ದೇವರ ದೃಷ್ಟಿಯಲ್ಲಿ ಆಶೀರ್ವಾದಗಳನ್ನ ಹೊಂದಿದವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಒಂದು ಶುನೇಮಿ ಎನ್ನುವಂತ ಪ್ರಾಂತದಲ್ಲಿ ಜೀವಿಸುವಂತ ದಂಪತಿಗಳು ಮತ್ತು ಅವರ ಕುಟುಂಬ, ಆ ಕುಟುಂಬದಲ್ಲಿ ಆಗಿ ಹೋಗಿರುವಂತ ಘಟನೆಗಳ ಕುರಿತಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಊರಿನ ಹೆಸರೇನು? ಶುನೇಮಿ. ಈಗ ಹೆಂಗ ಚಿಕ್ಕಬಳ್ಳಾರಿ ಇದೆ, ಹೊನ್ನರಹಳ್ಳಿ ಇದೆ, ಹಚ್ಚೊಳ್ಳಿ ಇದೆ, ಚಳ್ಳೆಕೂಳೂರು ಇದೆ, ಅದರಂಗೆ ಆ ಊರ ಹೆಸರೇನು? ಶುನೇಮಿ ಎನ್ನುವಂತ ಊರು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಒಂದು ಅಂಶವನ್ನ ದೇವರು ಪ್ರಸ್ತಾಪ ಪಡಿಸಿದಾನಂದ್ರೆ ಅದ್ರ ಹಿಂದ್ಗಡೆ ಅನೇಕವಾಗಿರ್ತಕ್ಕಂಥ ಕಾರಣಗಳಿರ್ತಾವೆ. ಒಬ್ಬ ಸ್ತ್ರೀಯನ್ನ ಕುಲೀನ ಅಂದ್ರೆ ಪ್ರಮುಖಳು, ಪ್ರಧಾನವಾಗಿರ್ತಕ್ಕಂಥ ಸ್ತ್ರೀ ಅಂತೇಳಿ ದೇವರು ಬರೆಸಿದ್ದಾನಂದ್ರೆ ಅದರ ಹಿಂದುಗಡೆ ಅನೇಕವಾಗಿರ್ತಕ್ಕಂಥ ಆತ್ಮಿಕವಾದಂತ ವಿಷಯಗಳು, ವಿಚಾರಗಳು ಅಡಗಿರ್ತವೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಆ ಒಂದು ಊರಿನಲ್ಲಿ ಇರ್ತಕ್ಕಂಥ ಆಕೆಗೆ ಸತ್ಯವೇದ ಹೆಸರು ಕೊಡ್ತಾ ಇದೆ, ಆಕೆ ಪ್ರಾಧಾನ್ಯತೆ ಉಳ್ಳಂತ ಒಬ್ಬ ಸ್ತ್ರೀ ಆಗಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಆಕೆಯನ್ನ ಯಾಕೆ ಪ್ರಾಧಾನ್ಯತೆ ಉಳ್ಳಂತ ಸ್ತ್ರೀ, ಪ್ರಮುಖಳಾಗಿರುವಂತ ಸ್ತ್ರೀ, ಶ್ರೀಮಂತಳಾಗಿರ್ತಕ್ಕಂಥ ಸ್ತ್ರೀ, ಕುಲೀನವಾಗಿರುವಂತ ಸ್ತ್ರೀ ಅಂತೇಳಿ ಯಾಕೆ ಹೇಳ್ತಾ ಇದೆ ಅಂದ್ರೆ ಸತ್ಯವೇದ ಆಕೆ ಮಾಡಿರುವಂತ ಕಾರ್ಯ ದೊಡ್ಡದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾರ್ಯಾರಿಗೂ ಹಂಗೆ ಹೆಸರು ಕೊಡೋದಕ್ಕೆ ಆಗೋದಿಲ್ಲ. ಕೆಲವೊಬ್ರು ಜಗಳ ಮಾಡೋದ್ರಲ್ಲಿ ಹೆಣ್ಮಕ್ಳು ಬಹಳ ಮುಂದಿದ್ರೆ ಅವ್ರಿಗೆ ಏನಂತ ಕರೀತಾರೆ? ಗಯ್ಯಾಳಿ ಅಂತೇಳಿ ಕರೀತಾರೆ. ಏನ್ ಕರೀತಾರೆ? ಗಯ್ಯಾಳಿ ಅಂತೇಳಿ ಕರೀತಾರೆ. ಯಾವಾಗಲೂ
ಬಾಯಾಗ ಆಡಿಸಿದ್ದ ಬರೇ ತಿಂಡಿ ತಿಂತಾ ಇದ್ರೆ ಅವ್ನಿಗೆ ಏನಂತ ಕರೀತಾರೆ, ಆತನಿಗೆ ಏನಂತ ಕರೀತಾರೆ, ತಿಂಡಿ ಪೋತ ಅಂತೇಳಿ ಕರೀತಾರೆ. ಕೆಲವೊಬ್ಬರಿಗೆ ಕೆಲವೊಂದು ಹೆಸರುಗಳು ಇಡೋದಕ್ಕೆ ಕಾರಣ ಏನಾಗಿರುತ್ತ್ರಿ, ಅವರು ಮಾಡುವಂತ ಚಟುವಟಿಕೆಗಳಾಗಿರ್ತವೆ. ಹಲ್ಲೆಲೂಯ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಈಕೆಯನ್ನ ಕುಲೀನ ಪ್ರಮುಖವಾದಂತ ಸ್ತ್ರೀ ಅಂತೇಳಿ ಯಾಕೆ ಕರಿತಾ ಇದ್ದಾರೆ ಅಂದ್ರೆ, ಆಕೆ ಕೆಲವೊಂದು ದೈವಿಕವಾದಂತ ಕಾರ್ಯಗಳನ್ನ ಮಾಡಿದ್ದಾಳೆ ಪ್ರಿಯರೇ. ಹಲ್ಲೆಲೂಯ. ಆಕೆ ಮಾಡಿರುವಂತ ದೈವಿಕವಾದಂತ 3 ಕಾರ್ಯಗಳ ಕುರಿತಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡುವವರಾಗೋಣ. ಹಲ್ಲೆಲೂಯ. ಒಂದು ಸಾರಿ ಎಲೀಷನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಈ ಎಲೀಷಾ ಅಂದ್ರೆ ಯಾರಾಗಿದ್ದಾರೆ, ದೇವರ ಬಾಯಿಗೆ ಬಾಯಾಗಿದ್ದು ಭೂಲೋಕದಲ್ಲಿ ಮುಂದೆ ಆಗುವಂತ ವಿಚಾರಗಳನ್ನ ಹೇಳುವಂತ ಒಬ್ಬ ಪ್ರವಾದಿಯಾಗಿದ್ದಾನೆ. ಹಲ್ಲೆಲೂಯ. ಮುಂದೆ ಆಗುವಂತವುಗಳನ್ನ ದೇವರು ಯಾರಿಗೆ ತಿಳಿಯಪಡಿಸ್ತಾರೆ, ತನ್ನ ಮಕ್ಕಳಿಗೆ, ಸೇವಕರಿಗೆ ತಿಳಿಯಪಡಿಸ್ತಾರೆ ಎನ್ನುವಂತ ವಿಷಯದ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀ ಆತನು ಹೋಗುವಂತದನ್ನ ಬರುವಂತದನ್ನ ಗಮನಿಸಿ ನೋಡ್ತಾ ಇದ್ದಾಳೆ. ಯಾರನ್ನ, ದೈವ ಸೇವಕನನ್ನ. ಆತನು ನಮ್ಮ ಮಾರ್ಗದ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಯಾವಾಗಲೂ ಹಿಂಗ್ ಹೋಗ್ತಾ ಇರ್ತಾನೆ, ಹಿಂಗ್ ಬರ್ತಾ ಇರ್ತಾನೆ. ಆತನು ಎಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. ಆತನ ಕೆಳಗಡೆ ಒಬ್ಬ ಶಿಷ್ಯನಿದ್ದಾನೆ. ಆತನ ಹೆಸರೇನು, ಗೆಹಜಿ ಅಂತೇಳಿ. ಹಲ್ಲೆಲೂಯ. ಇವರಿಬ್ರು ಯಾವಾಗಲೂ ಹಿಂಗ್ ಹೋಗ್ತಾ ಇರ್ತಾರೆ, ಸಂಚಾರ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮೂರಿನಿಂದ ಹೋಗ್ತಾರೆ, ಆದ್ರೆ ನಾವು ಒಂದ್ಸಾರಿ ಕೂಡ ಇವ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಒಂದ್ಸಾರಿ ಕೂಡ ಇವ್ರನ್ನ ನಾವು ಕರೆದಿಲ್ಲ ಅಂತೇಳಿ ನೆನಪು ಮಾಡಿಕೊಂಡು ಆಕೆ ಏನ್ ಮಾಡ್ತಾಳಂತೆ, ಒಂದ್ಸಾರಿ ಹೋಗಿ ಅವ್ರನ್ನ ಏನ್ ಮಾಡ್ತಾಳೆ, ಅಂಗಲಾಚಿ ಬೇಡ್ತಾಳೆ, ಗುರುಗಳೇ ನೀವು ನಮ್ಮ ಮನೆಗೆ ಬರಬೇಕು. ಪ್ರೈಸ್ ಲಾರ್ಡ್. ಮೊದಲನೇ ಅಂಶ ಏನಂದ್ರೆ, ಗುರುವನ್ನ ಗುರುತು ಹಿಡಿದಂತ ಸ್ತ್ರೀ ಯಾರು, ಈ ಶುನ್ಯಾಮ್ಯ ಸ್ತ್ರೀ. ಇವತ್ತಿನ ದಿನ ಅನೇಕರು ಗುರುಗಳು ಎಂಬುದಾಗಿ ವೇಷ ಹಾಕಿಕೊಂಡು ಇಲ್ಲ ಸಲ್ಲದ ಕಾರ್ಯಗಳನ್ನ ಮಾಡುತ್ತಾ, ಸಭೆಯನ್ನ ಹಾಳು ಮಾಡುತ್ತಾ, ಲೌಕಿಕವಾಗಿರತಕ್ಕಂತ ಈ ಒಂದು ಪ್ರಪಂಚವನ್ನ ಹಾಳು ಮಾಡುವಂತ ಗುರುಗಳು ಎಷ್ಟೋ ಜನರು ಹುಟ್ಟುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಕೆಲವೊಂದು ಕಡೆಗೆ ನಾವು ಹೋಗುವಾಗ ಗುರು ಹೇಳ್ತಾನಂತ, ಏನಂತ ಹೇಳಿ, ಚೆನ್ನಾಗಿ ನೀವು ಕುಡ್ರಿ, ಸೇದ್ರಿ, ಹಾಳಾಗಿ ಹೋಗ್ರಿ. ಹಲ್ಲೆಲೂಯ. ಏನ್ರಿ, ಚೆನ್ನಾಗಿ ಕುಡಿಸ್ತಾರಂತ ಅವ್ರ ಮಠಗಳಿಗೆ. ಅವರು ಭಕ್ತರು ಬಂದ್ರೆ ಹಲ್ಲೆಲೂಯ ಚೆನ್ನಾಗಿ ಸೇದಿಸ್ತಾರಂತ. ಅದೇನಂತಾರೆ, ಗಾಂಜಾ ತಂಬಾಕು ಏನ್ ಮಾಡ್ತಾರೆ, ಸೇದಿಸ್ತಾರೆ. ಸೇದಿಸಿದ್ಮೇಲೆ ಅವ್ರು ಮೆಂಟಲ್ ಆದಂಗೆ ಆಗಿರ್ತಾರೆ. ಮನೆ ಮೇಲೆ ದ್ಯಾಸ ಇರಲ್ಲ, ಮಕ್ಕಳ ಮೇಲೆ ದ್ಯಾಸ ಇರಲ್ಲ, ಏನು ದ್ಯಾಸನೇ ಇರಲ್ಲ. ಕೆಲವೊಬ್ರು ಗುರುಗಳು ಉಟ್ಕೊಂಡಿದ್ದಾರೆ, ಹೆಂಗೆ ಓಸಿ ಆಡ್ಸೋಂತ ಗುರುಗಳು. ಅವರೇ ಹೇಳ್ತಾರೆ ನಂಬರ್ಗಳನ್ನು. ಇಂಥವ್ರಿಂದ ಏನಾದ್ರೂ ಪ್ರಯೋಜನ ಇದೆನಾ, ಏನು ಪ್ರಯೋಜನ ಇಲ್ಲ. ಆದ್ರೆ ಈ ಗುರು ಎಂತಹ ಗುರು ಎಂಬುದಾಗಿ ಆಕೆ ಗುರುತು ಹಿಡಿದ್ಲು, ಒಳ್ಳೆಯ ಗುರು. ಅನೇಕರ ಗುರುಗಳು ಎಂಬುದಾಗಿ ಚಲಾಮಣೆ ಹೊಂದುತ್ತಾ ಇರ್ತಾರೆ. ಕೆಲವೊಂದ್ಸಾರಿ ನನ್ನ ಈ ಕಡೆ ಭಾಗದಲ್ಲಿ ಸೇವೆಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಗುರು ಅಂತೇಳಿ ಅನ್ಸ್ಕೊಳ್ತಾ ಇರ್ತಾರೆ, ಅಯ್ಯನವ್ರು ಅಂತೇಳಿ ಅನ್ಸ್ಕೊಳ್ತಾ ಇರ್ತಾರೆ. ಬಾಯಿಗೆ ವಿಮಲ್ ಹಾಕೊಂಡು ಹೋಗ್ತಾ ಇರ್ತಾರೆ ಕೆಲವೊಂದು ಊರುಗಳಲ್ಲಿ. ವಿಮಲ್ ಹಾಕೊಂತಾರೆ, ಇನ್ನೊಬ್ರಿಗೆ ವಿಮಲ್ ಹಾಕೊಂಬೇಡ ಅಂತೇಳಿ ಹೇಳೋಕೆ ಅಧಿಕಾರ ಇರುತ್ತಾ? ತಾನೇ ನೀನೇ ಹಾಕಳಕತ್ತೀಯಪ್ಪ, ನೀನ್ ನೋಡಿಕೆ ಫಸ್ಟ್, ಆಮೇಲೆ ಇನ್ನೊಬ್ಬರಿಗೆ ಹೇಳುವಂತೆ. ಇನ್ನೊಂದು ಕಡೆಗೆ ಮೊನ್ನೆ ಹೋಗಿದ್ವಿ, ಒಂದ್ ಕಡೆಗೆ ಸೇವೆಗೋಸ್ಕರವಾಗಿ ಕ್ರಿಸ್ಮಸ್ ದಿನ ಕರೆದಿದ್ರು. ಆ ಊರಿಗೆ ಹೋದಂತ ಸಂದರ್ಭದಲ್ಲಿ ಪಾಸ್ಟ್ ರೂಮ್ನಾಗೆಲ್ಲ ಬೀಡಿ ಸ್ಮೆಲ್ ಬರ್ತಾ ಇದೆ. ಯಾವ ಸ್ಮೆಲ್? ಬೀಡಿ, ಸ್ಮೋಕ್, ಸಿಗರೇಟ್ ಸ್ಮೆಲ್ ಎಲ್ಲ ಬರ್ತಾ ಇದೆ. ಕೇಳಿದ್ರೆ ಇಲ್ಲ ರೀ, ನಮ್ಮ ಅಯ್ಯರು ಕುಡಿತಾರೆ, ಸೇರ್ತಾರೆ ಅಂತ ಹೇಳ್ತಾರೆ. ಸತ್ಯ ಎಲ್ಲಿದೆ? ಕೆಲವೊಂದು ಸಭೆಗಳಲ್ಲಿ ರಾಜಕೀಯ, ಏನು ರಾಜಕೀಯ, ಬರೇ ರಾಜಕೀಯ. ಅವ್ರು ಬೇಡ, ಇವ್ರು ಬೇಡ, ಅದು ಬೇಡ, ಇದು ಬೇಡ, ಬರೇ ರಾಜಕೀಯ ನೋಡ್ತಾ ಇದ್ದಾರೆ ಹೊರತಾಗಿ ಗುರುವನ್ನ ಗುರುತು ಹಿಡಿಯಲಾರದ ಸ್ಥಿತಿಯಲ್ಲಿ ಕೆಲವರು ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ಹೋಗುವಂತದನ್ನ ಬರುವಂತದನ್ನ ನೋಡ್ತಾ ಇದ್ದಾಳೆ. ಆತನು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ, ಆಕೆಗೆ ಪರಿಶುದ್ಧನಾಗಿ ಕಾಣಿಸ್ತಾ ಇದ್ದಾನೆ. ಹಲ್ಲೆಲೂಯ. ಯಾವ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಆತನು ಕಾಣಿಸ್ತಾ ಇದ್ದಾನೆ ಪ್ರಿಯರೇ. ಅದ್ರ ಸಲುವಾಗಿ ಕಡೆ ಬಂದ್ರಪ್ಪ, ಕೆಲವು ಜನರು ನಮ್ಗೆ ಮರ್ಯಾದೆ ಕೊಡಲ್ಲ. ಯಾಕೆ ಕೊಡಲ್ರಿ? ಆ ಕಡೆ ಎಲ್ಲ ಸೇವೆ ಮಾಡಿದಾರೆ, ಎಲ್ಲರೂ ಬರೀ ಹೆಂಗ್ ಮಾಡಿದ್ದಾರೆ, ಇಂಥ ತಪ್ಪುಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಹಲ್ಲೆಲೂಯ. ಅದ್ರ ಸಲುವಾಗಿ ನಮ್ಮನ್ನು ಹೋದ್ರು ಕೂಡ ನಾವು ಅಂತವ್ರು ಅಂತೇಳಿ ಅವರು ತಿಳ್ಕೊಂತಾರೆ ಪ್ರಿಯರೇ. ಹಲ್ಲೆಲೂಯ. ಭಾಷೆ ಹೆಗಲ ಮೇಲೆ ಕೈ ಹಾಕುವಂತವ್ರು ಕೆಲವು ಜನ ಇದ್ದಾರೆ. ಹೆಂಗ್ ಬೇಕಾರಲ್ಲ ಹಂಗೆ ವಲ್ಗರ್ ಭಾಷೆಗಳನ್ನ ಮಾತಾಡುವಂತವ್ರು, ಕೆಟ್ಟ ಮಾತುಗಳನ್ನ ಮಾತಾಡುವಂತವ್ರು, ಏಕವಚನದಲ್ಲಿ ಮಾತಾಡುವಂತವ್ರು ಕೆಲವು ಜನ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಈ ಎಲೀಷನು ಹೋಗುವಂತದನ್ನ ಬರುವಂತದನ್ನ ನೋಡುವಂತ ಆ ಸ್ತ್ರೀ, ಆಕೆ ಏನ್ ಮಾಡ್ತಾ ಇದ್ದಾಳೆ, ಚಲನ ವಲ್ಲನಗಳನ್ನ
ಗಮನಿಸ್ತಾ ಇದ್ದಾಳೆ. ಇವ್ರೇನು ಒಳ್ಳೆಯವರ ಕೆಟ್ಟವರ, ಇವ್ರು ಮಾಡುವಂತ ಸೇವೆ ಎಂತಹದ್ದಾಗಿದೆ ಎಂಬುದಾಗಿ ಎಲ್ಲವುಗಳನ್ನ ಆ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ, ಗಮನಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಗುರುವನ್ನ ಗುರುತು ಹಿಡಿದಂತ ಆಕೆ ಪ್ರಿಯರೇ, ಆಕೆ ಸುಮ್ಮನೆ ಇರ್ಲಿಲ್ಲ, ತನ್ನ ಗಂಡನ ಸಂಗಡ ಆಕೆ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ ನೋಡ್ರಿ, ಈ ಕಡೆಯಿಂದ ಆ ಕಡೆ ನಮ್ಮ ಊರಿನ ಮೂಲಕವಾಗಿ ಹೋಗುವಂತ ಇವರು ಪರಿಶುದ್ಧರಾಗಿದ್ದಾರೆ, ದೇವರ ಮನುಷ್ಯರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿನ ಅನೇಕ ಸ್ತ್ರೀಯರು ತಾವಷ್ಟೇ ಮಂದಿರಕ್ಕೆ ಬರ್ತಾರ, ತಮ್ಮ ಯಜಮಾನ್ರ ಏನ್ ಮಾಡಲ್ಲ, ಕಳಿಸಲ್ಲ. ಯಜಮಾನ್ರ ಸಂಗಡ ಕೆಲವೊಂದು ವಿಷಯಗಳನ್ನ, ವಿಚಾರಗಳನ್ನ, ದೈವಿಕವಾಗಿರ್ತಕ್ಕಂಥ ಅಂಶಗಳನ್ನ ಹಂಚಿಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕೆಯ ಯಜಮಾನ ಈಕೆ ಹೇಳಿದಂತ ಮಾತುಗಳನ್ನ ನಂಬಿ ವಿಶ್ವಾಸ ಇಟ್ಟು ಗುರುಗಳನ್ನ ತನ್ನ ಮನೆಗೆ ಏನ್ ಮಾಡಿದ್ರಿ, ಕರೆದುಕೊಂಡು ಬರುವುದಕ್ಕೆ ಸಹಕಾರಿಯಾಗಿ ನಿಂತುಕೊಂಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ತ್ರೀಯರು ಕೆಲವೊಂದು ಕಡೆ ಕೆಲವೊಂದು ವಿಷಯಗಳಲ್ಲಿ, ವಿಚಾರಗಳಲ್ಲಿ ಏನಾಗ್ತಾ ಇರ್ತಾರೆ, ತಪ್ಪಿ ಹೋಗ್ತಾ ಇರ್ತಾರೆ. ಯಾವ ವಿಷಯದಲ್ಲಿ? ಮೊದಲು ನೀವು ಏನ್ ಮಾಡ್ಬೇಕು, ನಿಮ್ ಕುಟುಂಬವನ್ನ ರಕ್ಷಣೆ ಮಾರ್ಗದಲ್ಲಿ ನೀವು ನಡೆಸ್ಬೇಕು. ಕುಡಿತಾ ಇದ್ದಾನ, ಕುಡಿಲಿ, ಇನ್ನು ಸ್ವಲ್ಪ ದಿನದಲ್ಲಿ ಆತ ಬದಲಾಗ್ತಾನೆ ಅಂತೇಳಿ ನೀವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಸೇದ್ತಾ ಇದ್ದಾನ, ಸೇದ್ಲಿ, ಆತನ ಇನ್ನು ಸ್ವಲ್ಪ ದಿನದಲ್ಲಿ ಏನಾಗ್ತಾನೆ, ಬದಲಾಗ್ತಾನೆ. ದೇವರನ್ನ ದೂಷಣೆ ಮಾಡ್ತಾ ಇದ್ದಾನ, ಮಾಡ್ಲಿ, ಆದ್ರೆ ಇನ್ನು ಕೆಲವು ದಿನಗಳಲ್ಲಿ ಆತನ ಬದಲಾಗ್ತಾನೆ. ನೀ ಬದಲಾಗ್ತೀಯ ಅಂತೇಳಿ ನೀ ಹೇಳ್ಬೇಕು ನೇರವಾಗಿ. ಹಲ್ಲೆಲೂಯಾ. ಈಗ ಒಂದ್ಸಾರಿ ಒಬ್ಬ ದೈವ ಸೇವಕರು ಪ್ರಿಯರೇ, ಅವ್ರು ದೊಡ್ಡ ಸೇವೆಯನ್ನ ಮಾಡಿದವರು ಒಂದ್ಸಾರಿ ಅವ್ರು ಸಾಕ್ಷಿಯನ್ನು ಹಂಚ್ಕೊಳ್ತಾರೆ. ಏನಂತಂದ್ರೆ, ಆತನ ಹೆಂಡತಿ ಏನ್ ಮಾಡ್ತಾಳೆ, ಒಂದ್ಸಾರಿ ಪರ್ಮಿಷನ್ ಕೇಳಿ ಹೋಗ್ತಾಳೆ, ಯಜಮಾನ ಪರ್ಮಿಷನ್, ಏನಂತೇಳಿ, ಇಲ್ಲಿ ಪ್ರಾರ್ಥನೆ ಕೂಟ ನಡೀತಾ ಇದೆ, ನಾನು ಹೋಗ್ ಬರ್ತೀನಿ ಅಂತೇಳಿ. ಅವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಸಿಟ್ಟಿನಿಂದ ಹೆಂಗ್ ಮಾಡ್ಲಿ, ಕಳಿಸ್ಲಾ ಬೇಡ, ಯೇಸು ಅಂದ್ರೆ ಇಷ್ಟ ಇಲ್ಲ, ಸೇವೆ ಅಂದ್ರ ಇಷ್ಟ ಇಲ್ಲ, ಆ ಪ್ರಾರ್ಥನೆ ಕೂಟ ಅಂದ್ರೆ ಅಸ್ಸಲ್ ಇಷ್ಟನೇ ಇಲ್ಲ. ಅವಾಗ ಆಯ್ತು ಹೋಗು, ಹೆಂಗಾದ್ರು ಮಾಡಿ ಇವತ್ತು ರಾತ್ರಿಕಿಂದ ಏನಾದ್ರು ನಾನು ಹೊರಗಡೆ ನಿನ್ಸಿ ಏನಾದ್ರು ಮಾಡ್ಬೇಕೀಗ ಅಂತೇಳಿ ಆ ದೇವ್ರನ್ನ ಬಿಡ್ಲಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಆಯ್ತು ಹೋಗ ಅಂತೇಳಿ ತಾನು ಯಾವುದೋ ಒಂದು ಒಳಗಡೆ ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ಏನ್ ಮಾಡ್ತಾನ್ರಿ, ಕಳಿಸ್ತಾನೆ. ಇಲ್ಲಿ ಕಳಿಸ್ತಾನೆ, ಪ್ರಾರ್ಥನೆ ಕೂಟ ನಡೀತಾ ಇರ್ತ, ಅಲ್ಲಿ ಕಳಿಸ್ತಾನೆ ಪ್ರಿಯರೇ. ಕಳಿಸಿದಂತ ಸಂದರ್ಭದಲ್ಲಿ ಆ ಚಳಿಗಾಲದ ಒಂದು ಸಮಯ, ಪ್ರಾರ್ಥನೆ ಕೂಟ ಮುಗಿಸ್ಕೊಂಡು ಸವತ್ತಿನಲ್ಲಿ ಆಕೆ ಏನ್ ಮಾಡಿದ್ರಿ, ಬಂದ್ಲು, ಕದ ಹೊಡಿತಾ ಇದ್ದಾಳೆ, ಡೋರ್ ಹೊಡಿತಾ ಇದ್ದಾಳೆ, ತೆಗಿತಾ ಇಲ್ಲ ಈ ಅಪ್ಪ. ಡೋರ್ ಹೊಡಿತಾ ಇದ್ದಾಳೆ, ಈತನ ಏನ್ ಮಾಡ್ತಾ ಇಲ್ಲ, ತೆಗಿತಾ ಇಲ್ಲ. ನೀನು ಅಲ್ಲೇ ಸಾಯಿ, ಹಂಗೆ ನಿಂತ್ಕೋ, ರಾತ್ರಿ ಎಲ್ಲ ಹಂಗೆ ನಿಂತ್ಕೋ, ಚಳಿಯಲ್ಲಿ ಗಡಗಡ ನಡುತ್ತಾ ಹಂಗೆ ನಿಂತ್ಕೊಂಡು ಆಕೆ ಏನ್ ಮಾಡ್ತಾ ಇದ್ದಾಳ್ರಿ, ಕಾಯ್ಕೊಂತ ಇದ್ದಾಳೆ, ಗಂಡ ತೆಗಿತಾನೇನೋ ಬಾಗ್ಲಿ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಆಕೆ ಮುಂಜಾನೆವರೆಗೂ ಕೂಡ ಹೊರಗಡೆ ನಿಂತುಕೊಂಡು ಇದ್ದಾಳೆ ಪ್ರಿಯರೇ. ಈತ ಆರಾಮ್ಸೆ ಒಳಗಡೆ ಮಲ್ಕೊಂಡ್ಬಿಟ್ಟಿದ್ದಾನೆ, ಬಹಳ ಕೋಪಿಷ್ಟ. ಹಲ್ಲೆಲೂಯಾ. ದೇವರಂದ್ರೆ ಅಸ್ಸಲ್ ಇಷ್ಟ ಇಲ್ಲಾರ್ದಂತ ವ್ಯಕ್ತಿ ಆ ಒಂದು ಸಮಯದಲ್ಲಿ ಮುಂಜಾನೆ ಡೋರ್ ತೆಗಿತೇನ್ರಿ. ಆಕೆ ಚಳಿಗೆಲ್ಲ ಮೈ ಏನಂತೀವಿ ಅದಕ್ಕೆ, ಏನಾಗಿದೆ, ಚಳಿಗೆ ಮೈ ಸೆಟಗಂಡದ ನಮ್ಮ ಭಾಷೆಗೆ. ಹಲ್ಲೆಲೂಯಾ. ಮೈ ಎಲ್ಲ ಸೆಟಗೊಂಡ ರೀತಿಯಲ್ಲಿ ಆಕೆ ಇದ್ದು ಏನ್ ಮಾಡ್ತಾ ಇದ್ದಾಳೆ, ಮುಂಜಾನೆ ಡೋರ್ ತೆಗೆದ ತಕ್ಷಣ ನಗುಮುಖದಿಂದ ಆಕೆ ಏನ್ ಮಾಡ್ತಾಳೆ, ಅಯ್ಯೋ ನೀವಿನ್ನು ಚಾ ಮಾಡ್ಕೊಂಡಿಲ್ಲ ಅಂತೇಳಿ ಒಳಗಡೆ ಬಂದು ಚಾ ಮಾಡೋದಕ್ಕೆ ಇಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಕಟಿಗೆ ತಗೊಂಡ್ಲು, ಚಾ ಮಾಡೋದಕ್ಕೆ ಇಟ್ಲು, ಚಾ ಮಾಡ್ಕೊಂಡು ಬಂದು ಗಂಡನಿಗೆ ಕೊಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಆತನಿಗೆ ಗೊತ್ತಾಗತ್ತೆ, ನನ್ನ ಧರ್ಮ ಪತ್ನಿ ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾಳೆ, ಪ್ರೀತಿ ಉಳ್ಳಂತ ಶ್ರೇಷ್ಠವಾಗಿರುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾಳೆ ಅಂತೇಳಿ ಅಯ್ಯಪ್ಪ ನಂಬಿ ರಕ್ಷಣೆ ಹೊಂದಿ ದೊಡ್ಡದಾದ ಸೇವೆ ಮಾಡಿ ಸತ್ತು ಹೋಗಿರ್ತಕ್ಕಂಥ 25 ಜನರನ್ನ, ಸತ್ತು ಹೆಣಗಳನ್ನ ಆತ ಬದುಕಿಸ್ತಾನೆ ಪ್ರಿಯರೇ. ಆತನ ಹೆಸರೇನು, ಸ್ಮಿತ್ ವಿಗಲ್ಸ್ ವರ್ತ್ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸ್ತ್ರೀಯರೇ, ನಿಮ್ಮ ಯಜಮಾನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತ ಜವಾಬ್ದಾರಿ ಯಾರಿಗಿದೆ, ನಿಮಗಿದೆ. ನೀವೇ ಅಂದ್ಬಿಡ್ತೀರಿ, ಅದು ನಮ್ಮ ಯಜಮಾನ ಉದ್ಧಾರ ಆಗಲ್ರಿ, ನಮ್ಮ ಯಜಮಾನ ರಕ್ಷಣೆ ಮಾರ್ಗಕ್ಕೆ ಬರಲ್ರಿ, ಅವ್ರು ಹಂಗೇರಿ ಕುಡಿತಾ ಇರ್ತಾರ್ರಿ. ನಿಮ್ ಬಾಯಿಂದ ಆ ಮಾತು ಬರಬಾರ್ದು. ಏನ್ ಬರ್ಬೇಕು, ನನ್ನ ಯಜಮಾನ ಒಂದಲ್ಲ ಒಂದು ದಿನ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆಯ ಕಡೆಗೆ ನಡೆಸುವಂತದ್ದು ಯಾರು, ದೇವರು. ನಾನು ಆತನಿಗೆ ಪ್ರಾರ್ಥನೆ ಮಾಡ್ತೇನೆ, ಬಿನ್ನಹ ಮಾಡ್ತೇನೆ, ನನ್ನ ಯಜಮಾನ ರಕ್ಷಣೆ ಮಾರ್ಗದಲ್ಲಿ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಈಕೆಯ ಮಾತನ್ನ ಯಜಮಾನ ಏನ್ ಮಾಡ್ತಾ ಇದ್ದಾನೆ, ನಂಬುತ್ತಾ ಇದ್ದಾನೆ ಪ್ರಿಯರೇ. ಯಾಕಂದ್ರೆ ಅವರಿಬ್ಬರು ಏನಾಗಿದ್ದಾರೆ, ಒಬ್ರಿಗೊಬ್ರು ಅರಿತುಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇನ್ನು ಕೆಲವೊಂದ್ ಕಡೆಗೆ ಸೇವೆಗೆ ಹೋದ ಸಂದರ್ಭದಲ್ಲಿ ಆಯ್ತು, ನಾವು ಯಾವಾಗ ಮನೆ ಒಳಗಡೆ ಎಂಟ್ರಿ ಕೊಡ್ತೀವೋ ಗಂಡ್ಮಕ್ಳೇ ಇರಲ್ಲ, ಮನೆ ಎಲ್ಲರೂ ಹೆಣ್ಮಕ್ಳೇ ಇರ್ತಾರೆ. ಯಾಕೆ ಹೇಳ್ರಿ, ನಾವು ಬಂದ ತಕ್ಷಣ ಗಂಡ್ಮಕ್ಳು ಇದ್ದವರು ಹೋಗ್ಬಿಡ್ತಾರೆ, ಇಲ್ಲ ಅಯ್ಯರ್ ಈ ಟೈಮ್ ಬರ್ತಾರಂದ್ರೆ ಆ ಟೈಮಿಗೆ ಯಾರು ಆ ಮನೆಯಲ್ಲಿ ಗಂಡ್ಮಕ್ಳು ಇರಲ್ಲ, ಪ್ರೇಯರಲ್ಲಿ ಕೂಡಲ್ಲ. ಮೊನ್ನೆ ಮಾತ್ರ ಚಿಕ್ಕಬಳ್ಳಾರಿ ಅನ್ಸುತ್ತೆ, ಇಲ್ಲಿ
ಇಲ್ಲಿ ಎಲ್ಲ ಬಹಳ ಜನ ಗಂಡು ಮಕ್ಕಳಿದ್ದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸರು. ಚಳ್ಳಕೂಡ್ಲೂರು ಹಚ್ಚೋಳು ಇನ್ನು ಕೆಲವೊಂದು ಭಾಗದ ಕಡೆಗೆ ಪ್ರಾರ್ಥನೆಗೆ ಹೋಗುವಾಗ ಎಲ್ಲರ ಪೆಂಟ ಕಿತ್ತಿ ಬಿಡ್ತಾರೆ. ಯಾವಾಗ ಹೆಜ್ಜಿಡ್ತೀವಿ ಅವಾಗ ಯಾರು ಗಂಡು ಮಕ್ಕಳು ಇರೋದೇ ಇಲ್ಲ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನನಗೆ ಅನ್ಸುತ್ತೆ ಕೆಲವೊಂದು ಟೈಮ್ನಾಗ ಗಂಡು ಮಕ್ಕಳು ಎಲ್ಲಿ ಪರಲೋಕದಾಗ ಬಹಳ ಕಡಿಮೆ ಇರ್ತಾರೆ ಏನು ನಮ್ಗೆ. ಯಾಕೆ ಹೇಳ್ರಿ ಪ್ರೇಯರ್ಗೆ ಇವ್ರು ಸರಿಯಾದ ರೀತಿಯಲ್ಲಿ ಬರಲ್ಲ, ಕ್ರಮ ಇಟ್ಟುಕೊಂಡು ಬರಲ್ಲ. ಯಾವಾಗ ನೋಡ್ರೆ ಸ್ತ್ರೀಯರೇ ತುಂಬಿರ್ತಾರೆ ಆಲಯದಲ್ಲೆಲ್ಲ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರ್ ನೀವು ಸ್ತ್ರೀಯರು ಏನ್ ಮಾಡ್ಬೇಕು, ಈ ಶೂನ್ಯಾಮ ಸ್ತ್ರೀಯಳೋಪಾದಿಯಲ್ಲಿ ನಿಮ್ಮ ಯಜಮಾನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ಯಾರಿಗಿದೆ? ನಿಮಗಿದೆ. ಮೊದಲನೇದಾಗಿ ಆ ಗುರು ಎಂತಹ ಗುರುವಾಗಿದ್ದಾನೆ ಎಂಬುದಾಗಿ ಏನ್ ಮಾಡಿದ್ಲ್ರಿ ಆಕೆ? ಗುರುತು ಹಿಡಿದ್ಲು. ಗುರುತು ಹಿಡಿದ ತಕ್ಷಣ ಆಕೆ ಮಾಡುವಂತ ಕಾರ್ಯ ನೋಡ್ರಿ, ಏನ್ ಮಾಡ್ತಾ ಇದ್ದಾಳ ಆಕೆ? 8ನೇ ವಾಕ್ಯದಲ್ಲಿ ಇದೆ, ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು. ಹಲ್ಲೆಲೂಯಾ. ಮೊದಲನೇದಾಗಿ ಆಕೆ ಏನ್ ಮಾಡಿದ್ಲು? ಗುರುವನ್ನ ಗುರುತಿಡಿದ್ಲು. ಹಲ್ಲೆಲೂಯಾ. ಗುರುತಿಡಿದ ತಕ್ಷಣ ಗುರು ಹೇಳ್ತಾನೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು. ಹಲ್ಲೆಲೂಯಾ. ದೇವ್ರು ಅಂದ್ರೆ ಯಾರು? ದೆವ್ವ ಅಂದ್ರೆ ಯಾರು? ಹಲ್ಲೆಲೂಯಾ. ದೇವರ ಆತ್ಮ ಅಂದ್ರೆ ಯಾವುದು? ದೆವ್ವದ ಆತ್ಮ ಅಂದ್ರೆ ದುರಾತ್ಮ ಶಕ್ತಿ ಅಂದ್ರೆ ಯಾವ್ದಂತೇಳಿ ಮೊನ್ನೆ ಕೆಂಗಲ್ ಅಂತೇಳಿ ಆ ಗ್ರಾಮಕ್ಕೆ ಹೋಗಿದ್ವಿ ಪ್ರಾರ್ಥನೆ ಸಲುವಾಗಿ. ಹೋಗಿರ್ಬೇಕಾದ್ರೆ ಅಲ್ಲಿ ಒಬ್ರು ಹೇಳಿದ್ರು, ಇಲ್ಲ ರೀ ಇವ್ರಿಗೆ ಬಹಳ ದೇವ್ರ ಕಾಟ ಇದೆ. ದೇವ್ರ ಕಾಟ ಕೊಡ್ತಾನ, ರಕ್ಷಣೆ ಮಾಡ್ತಾನ. ಅವ್ರ ಬಾಯಿಂದ ಬರೋದು ನೋಡ್ರಿ, ದೇವ್ರ ಕಾಟ ಇದೆ. ದೇವ್ರ ಕಾಟ ಅಲ್ಲ ರೀ, ನೀವು ಬಾಯಿ ಚೆನ್ನಾಗಿ ಮಾತಾಡ್ರಿ, ಅದು ದೆವ್ವದ ಕಾಟ, ಅದು ದುರಾತ್ಮ ಶಕ್ತಿಯ ಕಾಟ. ದೇವ್ರು ಕಾಟ ಕೊಡಲ್ಲ, ದೇವ್ರ ಕಾಟದಿಂದ ತಪ್ಪಿಸ್ತಾನೆ. ದೇವ್ರು ನಿನಗಿರ್ತಕ್ಕಂಥ ಶೋಧನೆಗಳಿಂದ ಬಿಡುಗಡೆ ಕೊಡ್ತಾನೆ, ನಿನಗಿರ್ತಕ್ಕಂಥ ಶ್ರಮೆ ಸಂಕಟಗಳನ್ನ ದೇವರು ಪಾರ ಮಾಡ್ತಾನೆ ಅಂತೇಳಿ ಅವ್ರಿಗೆ ಹೇಳಿದೆವು ಪ್ರಿಯರೇ. ಅನೇಕರು ಎಲ್ಲವೂ ದೇವ್ರ ಮೇಲೇನೆ ಓರಿಸ್ತಾರೆ, ಆದ್ರೆ ಅಲ್ಲಿ ಬಂದಿರೋ ಎಲ್ಲ ದೆವ್ವಗಳ ಆತ್ಮನೆ. ಅವರು ದೇವ್ರ ಅಂತೇಳಿ ನೆನೆಸ್ತಾ ಇದ್ದಾರೆ. ಮನುಷ್ಯರು ಮಾಡಿರುವಂಥದ್ದು ಯಾವುದು ಕೂಡ ದೇವರಾಗಕ್ಕೆ ಸಾಧ್ಯ ಇಲ್ಲ. ದೇವರು ಒಬ್ಬ ಆತನೇ ಯೇಸು ಕ್ರಿಸ್ತನು ಎಂಬುದಾಗಿ ಹೆಸರನ್ನ ಇಟ್ಟುಕೊಂಡು ಈ ಭೂಲೋಕದಲ್ಲಿ ಕಾಲಿಟ್ಟು ನಾವ್ಯಾರು ಶಾಪಕ್ಕೆ ಒಳಗಾಗಬಾರ್ದು, ನಾವ್ಯಾರು ಪಾತಾಳಕ್ಕೆ ಇಳಿದು ಹೋಗ್ಬಾರ್ದು ಅಂತ ಹೇಳಿ ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನೇನ್ ಮಾಡಿದಾರೆ? ತನ್ನ ಜೀವವನ್ನು ಕೊಟ್ಟು ನಮ್ಮನ್ನೇನ್ ಮಾಡಿದ? ರಕ್ಷಣೆ ಮಾಡಿದ. ಅದ್ರ ಸಲುವಾಗಿ ಯೇಸುವನ್ನ ಮಾತ್ರ ರಕ್ಷಕ ಅಂತ ಹೇಳಿ ಕರೀತಾರೆ, ಲೋಕದ ರಕ್ಷಕ ಅಂತ ಹೇಳಿ ಹೇಳಿದ ತಕ್ಷಣ ಮುಂದೆ ಯಾರ ಹೆಸರು ಇರುತ್ತೆ ಅಲ್ಲಿ? ಯೇಸು ಕ್ರಿಸ್ತನು. ಗುಡ್ಡಗಳಲ್ಲೆಲ್ಲ ಬರೆದಿರ್ತಾರೆ ನೋಡ್ರಿ, ಯೇಸು ಕ್ರಿಸ್ತನು ಲೋಕದ ರಕ್ಷಕನು, ಈ ಲೋಕವನ್ನ ಉದ್ಧಾರ ಮಾಡಿದಾತ ಯೇಸು ಸ್ವಾಮಿ. ಆದ್ರೆ ಜನರಿಗೆ ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ? ಅವ್ರಿಗೆ ಹೇಳುವಂತ ಗುರುಗಳ ಕೊರತೆ ಇದೆ. ಆ ಗುರುಗಳು ಕೆಟ್ಟ ಮಾರ್ಗದಲ್ಲಿ, ತಾವು ಕೆಟ್ಟ ಮಾರ್ಗದಲ್ಲಿದ್ದಾರ, ಅನೇಕರನ್ನು ಕೆಟ್ಟ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಪ್ರಿಯರೇ. ಬಹಳ ಶೋಚನೀಯವಾಗಿರ್ತಕ್ಕಂಥ ಒಂದು ಸ್ಥಿತಿ. ನಾನು ಚೆನ್ನೈಗೆ ಒಂದ್ಸಾರಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ನನಗೆ ಭೇಟಿ ಆದ್ರು ಪ್ರಿಯರೇ. ಅವ್ರ ಹೆಸರು ರಾಮದಾಸ್ ಎಂಬುದಾಗಿ. ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಕುರಿತಾಗಿ ನಾನು ಕೇಳಲ್ಪಟ್ಟೆ. ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ನನಗೆ ಅವ್ರ ಫೋಟೋಸ್ ಇದಾವೆ, ಎಲ್ಲ ಇದಾವೆ. ಅವರಿಗೆ ಎಂತ ದೊಡ್ಡದಾದಂತ ಆಶ್ರಮ ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಎಲ್ಲಿದೆ? ಗುಜರಾತ್ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಆಶ್ರಮ. ನಮ್ಮ ಇವತ್ತಿನ PM ಆಗಿರುವಂತವ್ರು ಅವ್ರು ಏನ್ ಮಾಡಿದಾರೆ? ಆತನ ಪಾದಗಳ ಬಳಿಯಲ್ಲಿ ಏನ್ ಮಾಡಿದ್ದಾರೆ? ಅಡ್ಡ ಬಿದ್ದು ಎಲ್ಲ ಆತನನ್ನ ದೇವ್ರ ಸಮಾನ ಎಂಬುದಾಗಿ ಎಣಿಸಿದ್ದಾರೆ. ಕೆಲವು ಇವತ್ತಿನವರೆಗೂ ಕೆಲವು ವಿದೇಶಗಳಲ್ಲಿ ಆತನನ್ನ ದೇವರು ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ ಪ್ರೇರ. ಅಂತ ವ್ಯಕ್ತಿಯನ್ನ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ನಾನು ಟೆಸ್ಟ್ ಮಾಡಿದೆ. ಅವ್ರು ಎಲ್ಲಿಗೆ ಬಂದಿದ್ರು? ಪ್ರೇಯರಿಗೆ ಬಂದಿದ್ರು. ಎಲ್ಲಿಗೆ ಬಂದಿದ್ರು? ಪ್ರಾರ್ಥನೆ ಕೂಟಕ್ಕೆ ಬಂದಿದ್ರು. ಟೆಸ್ಟ್ ಮಾಡಿದೆ ನಾನು. ಮುಂಜಾನೆ ಎದ್ದ ತಕ್ಷಣ ಅಲ್ಲಿ ಉದ್ದಕ್ಕೆ ಏನ್ ಬೇಕು? ಪೇಸ್ಟ್ ಬೇಕಲ್ಲ, 10 ರೂಪಾಯಿ ಕೊಟ್ಟು ಹೋಗಿ ಪೇಸ್ಟ್ ತಗೊಂಡ್ಬರ್ರಿ ಅಂತ ಹೇಳಿ. ಯಾರಿಗೆ? ಆತನಿಗೆ. ಆತ ವಿನಮ್ರತೆಯಿಂದ ನಂಬಿಕೆಯಿಂದ ತನ್ನನ್ನು ತಾನು ತಗ್ಗಿಸಿಕೊಂಡು ಹೋಗಿ ಏನ್ ಮಾಡಿದ? ಪೇಸ್ಟ್ ಅನ್ನ ತಂದು ಕೊಟ್ಟ. ಓಹೋ, ಕರೆಕ್ಟ್, ಈತನಲ್ಲಿ ದೇವರಲ್ಲಿ ನಂಬಿಕೆ ಬಂದಿದೆ, ವಿಧೇಯತೆ ಬಂದಿದೆ ಅಂತೇಳಿ ನಾನು ನೆನೆಸಿದೆ. ಆತನ ಒಂದು ಸ್ಟೋರಿ ಕೇಳಿದ್ದಾರೆ, ಹಿಸ್ಟ್ರಿ. ಆತನ ಹೆಂಗ್ ಬಂದ, ಹೆಂಗ್ ಹುಟ್ಟಿದ, ಯಾವ ರೀತಿಯಾಗಿ ಆತನು ಮಾಡಿದಂತ ಕಾರ್ಯಗಳು ಏನು ಎಂಬುದಾಗಿ ಕೇಳಲ್ಪಟ್ಟಾಗ ಆತನು ಹೇಳಿದ ಪ್ರೇರ ತಂದೆಲ್ಲ ಕತೆ ಮಾಡಿ ಹೇಳಿದ. ಆತನ ಆಶ್ರಮ 2,000 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದು. ಎಷ್ಟು ಕೋಟಿ ರೀ? 2,000 ಕೋಟಿ. ಆತನಿಗೆ ಓನ್ ಆಗಿ ಒಂದು ಹೆಲಿಕಾಪ್ಟರ್ ಇತ್ತು. ಏನಿತ್ತು? ಹೆಲಿಕಾಪ್ಟರ್ ನೋಡಿರಲ್ಲ, ಹೆಲಿಕಾಪ್ಟರ್ ಇತ್ತು. ಅನೇಕ ಕಾರುಗಳು, ದೇಶ ವಿದೇಶಗಳಲ್ಲೆಲ್ಲ ದೇವರು ಎಂಬುದಾಗಿ ಚಲಾವಣೆ ಆಗುವಂತ ವ್ಯಕ್ತಿ. ಆತ ಎಲ್ಲ ಹೇಳ್ಕೊಂತ
ಬಂದ. ಒಂದ್ಸಾರಿ ನಾನು ಹಿಂಗೆ ವಿದೇಶಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಏನಾಯ್ತಂದ್ರೆ, ನಾನು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಚರ್ಚನ್ನ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಿಜವಾದ ದೇವರು ನನ್ನ ಸಂಗಡ ಮಾತಾಡಿದ್ರು. ನಾನು ಚೇರ್ ಮೇಲೆ ಆರಾಮ್ ಸಿಂಹಾಸನದಲ್ಲಿ ನಾನು ಕೂತ್ಕೊಂಡಿರ್ಬೇಕಾದ್ರೆ ಭಕ್ತರೆಲ್ಲರೂ ನನ್ನ ಕಾಲ್ಗಳಿಗೆ ಬೀಳುತ್ತಾ ಇದ್ರು. ನನ್ನ ಕಾಲ್ಗಳು, ನನ್ನ ಪಾದಗಳು ಚೆನ್ನಾಗಿ ತೊಳೆದ ನೀರು ಕುಡ್ದು ತಲೆ ಮೇಲೆ ಹಾಕೊಂತ ಇದ್ರು. ಹಲ್ಲೆಲೂಯಾ. ಅವಾಗ ನನಗೆಲ್ಲ ಬರೀ ನನ್ನ ಕತ್ತಲೆ ಜೀವಿತ, ಬರೀ ಆ ಕಡೆ ತಪ್ಪಾದ ಆಲೋಚನೆಗಳನ್ನು ನಾನು ಮಾಡುವವನಾಗಿದ್ದೆ. ಆದ್ರೆ ಯಾವಾಗ ಯೇಸು ಕ್ರಿಸ್ತ ನನ್ನ ಜೀವಿತದಲ್ಲಿ ಬಂದು, ಬೆಳಕಾಗಿರುವ ದೇವರು ಬಂದು, ಆ ಕತ್ತಲೆ ಜೀವಿತ ಎಲ್ಲ ನನ್ನಿಂದ ಹೋಗೋದಕ್ಕೆ ಪ್ರಾರಂಭ ಆಯ್ತು. ನನ್ನನ್ನು ನಾನು ತಿಳಿದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಆ ಸಮಯದಲ್ಲಿ ನನಗೆ ಯೇಸುವಿನ ದರ್ಶನ ಆಯಿತು. ಆವಾಗಿನಿಂದ ಹಿಡಿದು ಆ ಆಶ್ರಮ ಎಷ್ಟು ಸಾವಿರ ಬೆಲೆ ಬಾಳುವಂಥದ್ದು? 2,000 ಕೋಟಿ, ಒಂದು ಹೆಲಿಕಾಪ್ಟರ್, ಅನೇಕ ಕಾರುಗಳು, ಅನೇಕ ಭಕ್ತರು, ಎಲ್ಲ ಒಳ್ಳೆ ಐಶ್ವರ್ಯವಂತಿಕೆ, ಅದನ್ನೆಲ್ಲ ಬಿಟ್ಟು ನಾನು ಏನ್ ಮಾಡಿದೆ? ಹೊರಟು ಬಂದೆ. ಯಾಕೆ? ಒಂದೇ ಒಂದು ಕಾರಣ, ನಾನು ಯೇಸುವನ್ನ ಹಿಂಬಾಲಿಸಿ ನಡಿಬೇಕು. ನನ್ನ ಜೀವಿತದಲ್ಲಿ ಕತ್ತಲೆ ಇದೆ. ನಾನು ದೇವ್ರಂತೇಳಿ ಅನೇಕರು ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಮಾಡೋದೆಲ್ಲ ಬರೀ ತಪ್ಪಾದ ಕೆಲಸಗಳು. ನನ್ನ ಹೃದಯದಲ್ಲಿ ಇರುವಂಥದ್ದೆಲ್ಲ ತಪ್ಪಾದ ಕ್ರಿಯೆಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಿಯರೇ, ಅನೇಕವಾದಂಥ ಎಂಥ ಭಯಂಕರವಾದ ಪಾಪದ ಕೆಲಸಗಳನ್ನು ಮಾಡಿದಂಥವ್ರನ್ನ ಇವತ್ತು ದೇವ್ರಂತೇಳಿ ಚಲಾವಣೆ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿಯೇ ಅನೇಕ ಕಾರ್ಯಗಳು ಮಾಡಿದಂಥವ್ರು ಗೊತ್ತಿದೆ, ಆದ್ರೆ ಅವ್ರಿಗೆ ಏನು ಅನ್ನೋದು, ಊರಲ್ಲಿ ಮರ್ಯಾದಿಲ್ಲ ಅವ್ರಿಗೆ. ಊರಲ್ಲಿಂದ ಹೊರಗಡೆ ಇರುವಂಥವ್ರು ಎಲ್ಲರೂ ಅವರಿಗೆ ಮರ್ಯಾದೆ ಕೊಡ್ತಾರೆ. ಯಾಕೆ ಗೊತ್ತಾ? ಊರಲ್ಲಿ ಇರುವಂಥವ್ರಿಗೆ ಸತ್ಯ ಏನೆಂಬುದು ಗೊತ್ತಾದ, ಊರು ಹೊರಗಿರುವಂಥವ್ರಿಗೆ ಸತ್ಯ ಏನೆಂಬುದಾಗಿ ಗೊತ್ತಿಲ್ಲ. ಮಾಡೋದೆಲ್ಲ ಪಾಪದ ಕೆಲಸಗಳೇ. ಅವರು ದೇವರುಗಳು, ಗುರುಗಳು ಎಂಬುದಾಗಿ ಏನಾಗ್ತಾ ಇದ್ದಾರೆ? ಚಲಾವಣೆ ಆಗ್ತಾ ಇದೆ. ಅವ್ರನ್ನ ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಯಾವಾಗ ಯೇಸು ನನ್ನ ಜೀವಿತದಲ್ಲಿ ಬಂದನೋ ನನ್ನಲ್ಲಿರುವಂಥ ಕತ್ತಲೆ ಹೊರಟೋಯ್ತು. ಆ 2,000 ಕೋಟಿ ಮುಖ್ಯ ಅಲ್ಲ, ನನ್ನ ಆತ್ಮ ನಿತ್ಯತ್ವದಲ್ಲಿ, ಮುಂದಿನ ಒಂದು ಯುಗದಲ್ಲಿ ನನ್ನ ಆತ್ಮ, ನಾನು ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ ಆ ಆಲೋಚನೆ ಬಂತು. ಆವಾಗ್ಲಿಂದ ಹಿಡಿದು ನಾನು ಯೇಸುವನ್ನು ಹಿಂಬಾಲಿಸಿದೆ, ರಕ್ಷಣೆ ಹೊಂದಿದೆ. ಆವಾಗಿನಿಂದ ಹಿಡಿದು ನಾನು ಸುವಾರ್ತೆನ ಸಾರ್ತಾ ಇದ್ದೇನೆ ಎಂಬುದಾಗಿ ಅವರು ಹೇಳಿದರು. ಪ್ರೇರಿ, ಇವತ್ತಿನ ದಿನ ಬೆಂಗಳೂರಲ್ಲಿದ್ದಾರೆ, ಮತ್ತೆ ಬೆಂಗಳೂರಿಂದ ಹೈದರಾಬಾದ್ಗೆ ಅವರು ಶಿಫ್ಟ್ ಆಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಒಂದೇ ಕಾರಣ ಪ್ರಿಯರೇ, ಈ ಲೋಕದಲ್ಲಿ ದೇವರುಗಳು ಎಂಬುದಾಗಿ ಚಲಾವಣೆ ಆಗುವಂತವರು ಅವರು ಮನುಷ್ಯರ ಕಲ್ಪನೆಗಳ ಮೂಲಕವಾಗಿ ಬಂದಂತವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಇಲ್ಲೇ ತಗೋರಿ, ಇಲ್ಲೆಲ್ಲ ಹುಟ್ಟಿ ಬೆಳೆದವ್ರ, ಚಿಕ್ಕವರಿರುವಾಗ ಎಲ್ಲರೂ ತಪ್ಪು ಮಾಡಿರ್ತೀವಿ. ಹಲ್ಲೆಲೂಯಾ. ತಗೊಂಡಿರಿಲ್ಲ ಅಪ್ಪನ ಜೋಬಾಗ ರೊಕ್ಕ, ಹಲ್ಲೆಲೂಯಾ. ಹೇಳಿರಿಲ್ಲ ಸುಳ್ಳು, ಹಲ್ಲೆಲೂಯಾ. ಮಣ್ಣು ತಿಂದಿಲ್ಲಪ್ಪ ಅಂತೇಳಿ ಹೇಳಿರಿಲ್ಲ, ಅದುವೇ ಪಾಪ. ಹಲ್ಲೆಲೂಯಾ. ಮಕ್ಕಳು ಹುಟ್ಟಿದಾಗಿನಿಂದ ಒಳಗಡೆ ಇರುವಾಗಲೇ ಪಾಪಿ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಲ್ಲೆಲೂಯಾ. ಆದ್ರೆ ಪರಿಶುದ್ಧನಾಗಿರುವ ಆತನು ಒಬ್ಬೇ ಒಬ್ಬ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅಂತಹ ಗುರು ಅದರ ಸಲುವಾಗಿ ಯಾರಿಗೂ ಕೂಡ ಕಾಣದೇ ಇಲ್ಲ. ಸಿಕ್ಕಿದಾನೆ ಅಂದ್ರೆ ಯೇಸು ಸ್ವಾಮಿ ಅದು ನಿನ್ನ ಭಾಗ್ಯವಾಗಿದೆ ಹೊರತಾಗಿ ಮತ್ತೊಂದಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅವೆಲ್ಲವುಗಳನ್ನ ಬಿಟ್ಟು 2,000 ಕೋಟಿ ಬಿಟ್ಟು ಬಾ ಅಂದ್ರೆ ಬರ್ತಾರ ಜನ. ಸತ್ಯನ ನನಗೆ ಮುಂದಿಂದ ಹಾಕಬೇಕು ಅಂತ ಹೇಳಂತಾರೆ ಜನ ಇವತ್ತು. ರೊಕ್ಕ ಇದ್ರೆ ಸಾಕು, ದುಡ್ಡಿದ್ರೆ ದುನಿಯನ್ನೆಲ್ಲ ನಾವು ಗಳಿಸ್ಬೋದು ಅಂತೇಳಿ ಮಾತಾಡ್ತಾರೆ. ಆದ್ರೆ ಅವರು ಈ ಲೋಕದಿಂದ ಹೋದ ಮೇಲೆ ಅವರು ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಭಯಂಕರವಾದ ಅಗ್ನಿಯ ನರಕದಲ್ಲಿ ಅವರು ತುತ್ತಾಗ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಒಂದು ವೇಳೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಯಾರನ್ನಾದ್ರೂ ಕೊಲೆ ಏನಾದ್ರೂ ಮಾಡಿದ್ರೆ ಎಷ್ಟು ವರ್ಷ ಇರುತ್ತೆ ಜೀವಾವಧಿ ಶಿಕ್ಷೆ? 14 ವರ್ಷ ಇರುತ್ತೆ. IPC ಸೆಕ್ಷನ್ ಪ್ರಕಾರ ಎಷ್ಟು? 14 ವರ್ಷ ಜೀವಾವಧಿ ಇರುತ್ತೆ. ಅವನು ಜೈಲಿಗೆ ಹೋದ ಮೇಲೆ ಅನ್ಕೊಳ್ತಾನೆ 1 ವರ್ಷ ಬಹಳ ತೊಂದರೆ ಆಗುತ್ತೆ. ಮೊದಲನೇ ವಾರದಾಗ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಚುಕ್ಕಾಡಿ ಕಡಿಯುವಂಥದ್ದು, ಕೆಲಸ ಮಾಡುವಂಥದ್ದು, ಅಳಿಸಿದ ಅನ್ನ ಕೊಡುವಂಥದ್ದು, ಭಯಂಕರವಾದಂತಹ ಪರಿಸ್ಥಿತಿ. ಯಾರಿಗೆ? ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದಂತವನಿಗೆ 1 ವರ್ಷ ಆದ್ಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾನ. 2 ವರ್ಷ 3 ವರ್ಷ ಆಯ್ತು, 7 ವರ್ಷ ಕಳೆದ್ಬಿಟ್ಟು, 10 ವರ್ಷ ಕಳೆದ್ಬಿಟ್ಟು, 12 ವರ್ಷ ಕಳೆದ್ಬಿಟ್ಟು, 13 ವರ್ಷ ಕಳೆದ್ಬಿಟ್ಟು ಅವನಲ್ಲಿ ಒಂದು ಆಸೆ ಹುಟ್ಟುತ್ತೆ. ಆಯ್ತು, ಇನ್ನು 1 ವರ್ಷ ಆದ್ಮೇಲೆ ನಾನು ನನ್ನ ಹೆಂಡತಿ ಮಕ್ಕಳನ್ನ ನೋಡ್ತೀನಿ, ಮತ್ತೆ ನಾನು ಲೋಕವನ್ನ ನೋಡ್ತೀನಿ, ಹೊರಗಡೆ ಏನಿದೆ ಮತ್ತೆ ನಾನು ಅನುಭವಿಸ್ತೀನಿ, ಇನ್ನು ಮುಂದೆ ನಾನು ತಪ್ಪು ಮಾಡೋದಿಲ್ಲ ಅಂತೇಳಿ. ಆದ್ರೆ ನರಕಕ್ಕೆ ಪಾತಾಳಕ್ಕೆ ಹೋದಂತವ್ರಿಗೆ ಅವ್ರಿಗೇನಿಲ್ಲ, ನಿರೀಕ್ಷೆ ಇಲ್ಲ. ನಿರೀಕ್ಷೆ ಇಲ್ಲ. ಮತ್ತೆ ಅವರು ಯಾವಾಗ ಹೊರಗಡೆ ಬರೋದ್ರಿ? ಅಗ್ನಿ ನರಕಕ್ಕೆ ಹಾಕಲ್ಪಡ್ತಾರೆ. ಅವರು ಹೊರಗಡೆ ಬರೋದಕ್ಕೆ ಅವ್ರು ಸಾಧ್ಯನೇ ಇಲ್ಲ. ಆದ್ರೆ ಯಾರು ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ನಂಬಿ ವಿಶ್ವಾಸ ಇಡ್ತಾರೋ ಅವರಿಗೆ ಏನಿದೆ ರೀ? ಒಂದು ಶುಭ ವಾರ್ತೆ ಇದೆ, ಒಂದು ನಿತ್ಯ ಜೀವ ಇದೆ. ಅದು ದೇವರ ಸಂಗಡ ಯುಗ ಯುಗಗಳು ಜೀವಿಸುವಂತ
ಕಾಲ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅವ್ರು ಹೇಳಿರುವಂತದ್ದು ಒಂದೇ ಮಾತು ಗೊತ್ತಾ? ಏನಂತ ಹೇಳಿ, ರಾಮದೇವ್ ದಾಸ್ ಶಾಸ್ತ್ರಿ ಅವ್ರು ಹೇಳಿರುವಂತದ್ದು ಒಂದೇ ಮಾತು ಏನ್ ಗೊತ್ತಾ? ನಾನು ನಿತ್ಯತ್ವವನ್ನ ನಾನು ಯೇಸುವಿನಲ್ಲಿ ನಾನು ಕಳಿತೀನಿ. ಈಗಿರ್ತಕ್ಕಂಥ ಈ ಹಣ ನನಗೆ ಮುಖ್ಯ ಅಲ್ಲ, ಈ ದೇವರ ಸ್ಥಾನ ನನಗೆ ಮುಖ್ಯ ಅಲ್ಲ. ನನ್ನ ಕಾಲುಗಳು ಅಯ್ಯೋ ಎಷ್ಟು ಜನರಿಗೆ ತಪ್ಪಾದ ಮಾರ್ಗದಲ್ಲಿ ನಾನು ಹೇಳಿಬಿಟ್ಟೆ ಅಂತೇಳಿ ಈಗಲೂ ಅವರು ಪೇಚಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಹೊರಗಡೆ ಬಂದ್ರು, ಮದುವೆ ಮಾಡಿಕೊಂಡ್ರು, ಸುಖವಾಗಿ ಈಗ ಅವರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯಸರ, ಒಂದೇ ಕಾರಣ, ಗುರು ಯಾರೆಂಬುದಾಗಿ ನೀವು ಗುರುತು ಹಿಡಿಬೇಕು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ, ಗುರು ಎಂಬುದಾಗಿ ನಾನು ಒಬ್ಬರನ್ನೇ ನಾನು ನೆನೆಸ್ತೀನಿ. ಅವ್ರು ಯಾರು? ಯೇಸು ಕ್ರಿಸ್ತನು ಮಾತ್ರ. ಈ ಲೋಕ ಕಂಡಿರುವ ಅತ್ಯಂತ ದೊಡ್ಡ ಮಹಾಗುರು ಯಾರಂತೆ? ಯೇಸು ಸ್ವಾಮಿ ಮಾತ್ರ ಅಂತ. ಅದ್ರ ಸಲ ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಏನಂತ ಹೇಳಿ, ನೀವು ಗುರುಗಳು ಅನ್ನಿಸಿಕೊಳ್ಳಬೇಡಿರಿ, ಕ್ರಿಸ್ತನೇ ನಿಮ್ಮ ಗುರುವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ಮೊದಲನೇದಾಗಿ ನೀವು ಗುರುವನ್ನ ಏನ್ ಮಾಡ್ಬೇಕು? ಗುರುತು ಹಿಡಿಬೇಕು. ಗುರು ಹೆಂಗಿದಾನೆ? ಹಲ್ಲೆಲೂಯಾ. ಕೆಲವರು ಲೋಕಸ್ಥರು ಒಳ್ಳೆಯವರಾಗಿರ್ತಾರೆ, ಆ ಒಳ್ಳೆತನ ಕೆಲಸಕ್ಕೆ ಬರೋದಿಲ್ಲ. ಲೋಕದಲ್ಲಿ ಗುರುಗಳಂತ ಚಲಮಣಿ ಕೆಲವು ಜನ ಬಹಳ ಒಳ್ಳೆಯವರು ಇರ್ತಾರೆ, ಅವ್ರ ಒಳ್ಳೆತನ ನಿನಗೆ ರಕ್ಷಣೆಯನ್ನ ತಂದು ಕೊಡೋದಿಲ್ಲ. ಅವ್ರ ಒಳ್ಳೆತನ ಒಂದು ವೇಳೆ ನಿಮಗೆ ಆಧರಿಸುವಿಕೆ ಸ್ವಲ್ಪ ಹೊತ್ತು ಇರ್ಬೋದೇನೋ, ಆದ್ರೆ ನಿನಗೆ ಪರಲೋಕ ಬೇಕಂದ್ರೆ ಯೇಸು ಹೊರತಾಗಿ ಬೇರೆ ಯಾರು ನಿನಗೆ ಪರಲೋಕ ಕೊಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಈ ತಾಯಿ ಏನ್ ಮಾಡ್ತಾ ಇದ್ದಾಳೆ? ಗುರುವನ್ನ ಗುರುತು ಹಿಡಿದ್ಲು. ಎರಡನೇದಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಗುರುವಿಗೆ ಆತಿಥ್ಯವನ್ನ ಕೊಡ್ತಾ ಇದ್ದಾಳೆ. ನೋಡ್ರಿ, ಇಲ್ಲಿ ವಾಕ್ಯ ಓದ್ರಿ. ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು. ಹಲ್ಲೆಲೂಯಾ. ಗುರುವನ್ನ ಆಹ್ವಾನ ಮಾಡಿದ ಮೇಲೆ ಆತಿಥ್ಯವನ್ನ ಕೊಡುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಕೆಲವೊಬ್ರು ಸತ್ಕಾರದ ಮನೋಭಾವನೆ ಇಲ್ಲಾರದೆ ಜೀವಿಸ್ತಾ ಇರ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿರ್ತೀವಿ ಸೇವೆಗೋಸ್ಕರವಾಗಿ. ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಕೊಡೋದಿಲ್ಲ. ಅವ್ರು ಏನು ಆಧರಿಸುವಿಕಿರಲ್ಲ, ಸತ್ಕರಿಸುವಿಕಿರಲ್ಲ. ಎಲ್ಲಿ ನೋಡಿದ್ರೆ ಬರೀ ನಿಂಬೆಹಣ್ಣೆ ಕಾಣ್ತಿರ್ತಾವ, ಕಾಯಿಗಳೇ ಕಾಣ್ತಿರ್ತಾವ, ತಾಯ್ತಗಳ ಧಾರೆಗಳೇ ಕಾಣ್ತಿರ್ತಾವ, ದೊಡ್ಡ ದೊಡ್ಡ ಫೋಟೋಗಳೇ ಕಾಣ್ತಿರ್ತಾವ. ಮನೆಯಲ್ಲಿರೋರು ಎಲ್ಲರೂ ಅಸಮಾಧಾನದಿಂದ ಇರ್ತಾರೆ. ಅದಕ್ಕೆ ಕಾರಣ ಏನ್ರಿ? ಆ ನಿಂಬೆಹಣ್ಣು, ಏನು ತೆಂಗಿನಕಾಯಿ, ಆ ಫೋಟೋಗಳು, ಅವೇ ಅಸಮಾಧಾನವನ್ನು ತಂದಿರ್ತಾವ. ಅವ್ರು ಏನ್ ಮಾಡಲ್ರಿ? ಆತಿಥ್ಯ ಕೊಡಲ್ಲ. ಆದ್ರೆ ಚಿಕ್ಕವರಾಗಿ ಯಾರು ಇರ್ತಾರ, ಅವ್ರ ಮನೆಯಲ್ಲಿ ಕಾಲಿಟ್ಟ ಮೇಲೆ ಅವರ ಪ್ರೀತಿ, ಅವರ ಸತ್ಕಾರದ ಮನೋಭಾವನೆ, ಅವರು ತೋರಿಸುವಂತ ಪ್ರೀತಿ ಅತ್ಯುತ್ತಮವಾಗಿರುವಂತದ್ದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ಶುನ್ಯಾಮ ಸ್ತ್ರೀಯಳು, ಈಕೆ ಶ್ರೀಮಂತಳಾಗಿದ್ದಳು. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆಕೆ ಗುರುವಿಗೆ ನೀನು ಇಲ್ಲೇ ಊಟ ಮಾಡಬೇಕು. ಹಲ್ಲೆಲೂಯಾ. ನೀವು ಯಾವಾಗಾದ್ರೂ ಬಂದ್ರೆ ಹೋದ್ರೆ ನಾನ್ ನಿಮ್ಮನ್ನ ನೋಡಿದಾಗ ಖಂಡಿತವಾಗಿ ಕರಿತೀನಿ. ನೀವುಗಳು ನಮ್ಮ ಮನೆಯಿಂದ ಹಾಗೆ ಹೋಗ್ಲಿಕ್ಕೆ ಇಲ್ಲ, ನೀವು ನಮ್ಮ ಮನೆಯಲ್ಲಿ ಊಟ ಮಾಡ್ಲೇಬೇಕು. ಹಲ್ಲೆಲೂಯಾ. ಆತಿಥ್ಯವನ್ನ ಈಕೆ ಒಳ್ಳೆ ಆತಿಥ್ಯ ಸತ್ಕಾರವನ್ನ ಕೊಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಏನಂತೇಳಿ, ಆಕೆ ಆತಿಥ್ಯವನ್ನ ಗುರುವಿಗೆ ಕೊಟ್ಟಳು. ಹಲ್ಲೆಲೂಯಾ. ಗುರುವಿಗೆ ಏನ್ ಕೊಟ್ಲಂತ? ಆಕೆ ಆತಿಥ್ಯವನ್ನ, ಅತಿಥಿ ಸತ್ಕಾರ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಹೇಳ್ತಾರಲ್ರಿ ನಮ್ಮ ಭಾಷೆಯಲ್ಲಿ, ಅತಿಥಿ ದೇವೋ ಭವ ಅಂತೇಳಿ. ಹಲ್ಲೆಲೂಯಾ. ಒಂದ್ಸಾರಿ ಅಬ್ರಹಾಮನು ಮಮ್ರೆ ತೋಪಿನ ಒಂದು ಗುಡಾರದಲ್ಲಿ ಕೂತಿರ್ಬೇಕಾದ್ರೆ 99 ವರ್ಷದವನಾಗಿರುವಂತ ಅಬ್ರಹಾಮನು 89 ವರ್ಷದವಳಾಗಿರ್ತಕ್ಕಂತ ಸಾರಳು ಅವ್ರು ಕೂತಿರ್ಬೇಕಾದ್ರೆ ದೇವರಿಂಗ ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದು ಹೋಗ್ತಾ ಇರ್ತಾರೆ. ದೂರದಲ್ಲಿ ಬರುವಂತ ಅಬ್ರಹಾಮನನ್ನು ನೋಡಿ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ದೂರದಿಂದ ಬರುವಂತ ದೇವರನ್ನ ನೋಡಿ ಅಬ್ರಹಾಮನು ಆ ವಯಸ್ಸಿನಲ್ಲಿ ಓಡಿ ರನ್ನಿಂಗ್ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಓಡಿ ಹೋಗಿ ಕರಿತಾ ಇದ್ದಾನೆ. ಅವರಿಗೆ ಅಡ್ಡ ಬಿದ್ದು, ನಮ್ಮ ಮನೆಯಲ್ಲಿ ನೀವು ಊಟ ಮಾಡ್ಕೊಂಡೆ ಮುಂದ್ಗಡೆ ಹೋಗ್ಬೇಕು ಅಂತೇಳಿ. ಯಾವಾಗ ಆ ರೀತಿಯಾಗಿ ಕರೆದ ತಕ್ಷಣ ಆತನು ಒತ್ತಾಯ ಮಾಡಿದ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ತಂಗಿ ಆಯ್ತು ಅಂತೇಳಿ ಹೇಳಿ ಅಲ್ಲಿ ಹೊರಗಡೆ ಕಟ್ಟೆ ಇರುತ್ತೆ, ಆ ಕಟ್ಟೆ ಮೇಲೆ ಅವ್ರನ್ನ ಕೂಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ಆ ಸ್ಥಳಕ್ಕೆ ಬಂದಿರ್ತಾರೆ. ಹಲ್ಲೆಲೂಯಾ. ಅವಾಗ ಬಂದ ತಕ್ಷಣ, ಕಟ್ಟೆ ಮೇಲೆ ಕೂಡಿದ ತಕ್ಷಣ ಅಬ್ರಾಮ ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಎಳೆಯದಾದಂತ ಕರುಗಳನ್ನ, ಯಾಕಂದ್ರೆ ಈತ ಶ್ರೀಮಂತನಾಗಿರುವಂತ ವ್ಯಕ್ತಿ ಹೋಗ್ತಾನೆ, ತನ್ನ ಒಂದು ದನಗಳಲ್ಲಿ ಎಳೆಯದಾದಂತ ಕರುಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ? ಚೆನ್ನಾಗಿ ಅದನ್ನ ಕಟ್ ಮಾಡಿಸಿ ಹೆಂಡತಿ ಕೇಳ್ತಾನೆ ಏನಂತೇಳಿ, ಒಳ್ಳೆಯ ರೊಟ್ಟಿಯನ್ನ ನೀನು ಮಾಡು. ಆಕಿ ತಲೆ ಅಲ್ಲಾಡಕತ್ತದ. ಎಷ್ಟು ವರ್ಷ ಆಕಿಗೆ? ಎಷ್ಟ್ರಿ? 89. ಈತನಿಗೆ ಎಷ್ಟು ವರ್ಷ?
99. 10 ವರ್ಷ ಅವರಿಗೆ ಡಿಫ್ರೆನ್ಸ್ ಇದೆ. ಅವಾಗ ಆಯ್ತು, ಈಕಿನೂ ರೊಟ್ಟಿ ಮಾಡ್ತಾ ಇದ್ದಾಳ, ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಯಾರು ಮಾಡ್ತಾ ಇದ್ದಾರೆ? ಆತನ ಕೈ ಕೆಳಗಡೆ ಎಷ್ಟೋ ಸಾವಿರ ಜನರು ಏನಿದಾರೆ, ಕೆಲಸಗಾರರಿದ್ದಾರೆ. ಆದ್ರೆ ಯಾರು ಮಾಡ್ತಾ ಇದ್ದಾರೆ? ಅಬ್ರಹಾಮನೇ ಹೋದ, ಅಬ್ರಹಾಮನೇ ರೆಡಿ ಮಾಡಿದ. ಸಾರಳಿಗೆ ರೊಟ್ಟಿ ಮಾಡಂತೇಳಿ ಹೇಳಿದ. ಸಾರಳು ಏನ್ ಮಾಡ್ತಾ ಇದ್ದಾಳೆ? ರೊಟ್ಟಿಯನ್ನ ಮಾಡ್ತಾ ಇದ್ದಾಳೆ. ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಅತಿಥಿಗಳು ಬರ್ತಾ ಇದ್ದಾರೋ ಅತಿಥಿಗಳನ್ನ ದೇವರ ಸಮಾನ ಎಂಬುದಾಗಿ ಎಣಿಸಿ ಆ ದೇವರನ್ನ ಅಲ್ಲಿ ಕೂಡಿಸಿದ ತಕ್ಷಣ ಊಟಕ್ಕೆ ಅವ್ರು ಬಡಿಸೋದಕ್ಕಿಂತ ಮುಂಚಿತವಾಗಿ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ನಾನು ಮುಂದಿನ ವರ್ಷ ಪುನಃ ಬರುತ್ತೀನಿ, ಬಂದಾಗ ಏನ್ ಮಾಡ್ತೀನಿ? ನಾನು ನಿನ್ನ ಮಡಿಲಲ್ಲಿ ಒಂದು ಮಗು ಇರುವುದನ್ನ ನಾನು ನೋಡ್ತೀನಿ, ಕಾಣ್ತೀನಿ ಅಂತೇಳಿ. ಏನಂತ ಹೇಳಿದ್ರು? ಮುಂದಿನ ವರ್ಷ ಬರ್ತೀನಿ ಅಂತ ಹೇಳಿದ ತಕ್ಷಣ ಒಳಗಡೆ ರೊಟ್ಟಿ ಮಾಡ್ಕೊಂತಿರ್ತಾಳೆ. ಯಾರು? ಸಾರಮ್ಮ. ಏನ್ ಮಾಡ್ತಾಳ? ಅವಾಗ ನಗುತ್ತಾಳ. ನನ್ ದಿನಗಳು ಎಲ್ಲ ಕಳೆದು ಹೋಗಿದಾವೆ, ನನ್ಗ ಸ್ತ್ರೀ ಧರ್ಮ ನಿಂತು ಹೋಗಿದೆ, ಈ ಸಮಯದಲ್ಲಿ ನನಗೆ ಮಕ್ಕಳಾಗ್ತವೆ ಅಂದ್ರೆ ಯಾರಾದ್ರೂ ನಗುತ್ತಾರ ಅಂತೇಳಿ ಏನ್ ಮಾಡ್ತಾ ಇದ್ದಾಳೆ? ಆಕಿ ನಗ್ತಾ ಇದ್ದಾಳೆ. ನಗ್ತಾ ಇರ್ಬೇಕಾದ್ರೆ ಅವಾಗ, ಯಾಕಂದ್ರೆ ಈಕಿ ಒಳಗಡೆ ಇದ್ದಾಳೆ, ನಾನ್ ನಗದ ಯಾರಿಗ್ ಗೊತ್ತಾಗಲ್ಲ ಅನ್ಕೊಂಡು. ಅಲ್ಲಿ ಬಂದಿರೋದು ಯಾರು? ದೇವ್ರಿಗೆ ಯಾವ್ದಾದ್ರು ಮರೆಯಾಗಿರುವುದು ಉಂಟಾ? ಯಾವುದು ಕೂಡ ಇಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ಸಾರಳೆ ನೀನು ನಕ್ಕಿದ್ದು ಉಂಟು ಅಂತೇಳಿ. ಆಕೆ ಹೇಳ್ತಾಳೆ, ಇಲ್ಲಪ್ಪ ನಾನು ನಗಲಿಲ್ಲ. ನೀನು ಸುಳ್ಳು ಹೇಳಬೇಡ, ನೀನು ನಕ್ಕಿದ್ದು ಉಂಟು. ಆದ್ರೂ ಕೂಡ ನೀನು ಈ ವಯಸ್ಸಿನಲ್ಲಿಯೇ ಒಂದು ಗರ್ಭಫಲವನ್ನು ಹೊಂದಿಕೊಂಡು ನಿನ್ನನ್ನು ನಗುವ ಹಾಗೆ ಮಾಡ್ತೀನಿ ಅಂತ ಹೇಳಿ ದೇವ್ರು ಏನ್ ಮಾಡಿದ್ರೆ ಆಕೆಗೆ ಇಸ್ಸಾಕನು ಎನ್ನುವಂತ ಕುಮಾರನನ್ನ 90ನೇ ವರ್ಷದಲ್ಲಿ ಅನುಗ್ರಹ ಮಾಡಿದ್ರು. ಆಗ ಅಬ್ರಹಾಮನಿಗೆ 100 ವರ್ಷಗಳು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಗೋವಿಂದ. ಗೋ ಅಂದ್ರೇನ್ರಿ? ಆಕಳು. ಅರ್ಥ ಆಗ್ತಾ ಇದೆನಾ? ವಿಂದು ಅಂದ್ರೇನು? ಊಟ ಮಾಡುವಂಥದ್ದು. ಹಲ್ಲೆಲೂಯಾ. ಗೋವಿಂದ ಅಂದ್ರೆ ಏನರ್ಥ? ಗೋವನ್ನ ಊಟ ಮಾಡುವಂಥದ್ದು. ಆ ಗೋವಿಂದ ಬಂದ್ರು, ಅರ್ಥ ಮಾಡ್ಕೊಳ್ಳಿ. ಗೋವಿಂದ ಮತ್ತೆ ಆ ಕಡೆ ಹೋಗ್ಬೇಡ, ಕೊಡ್ಲೆ ಇಟ್ಟಿನ ಗೋವಿಂದ ಕಡೆಗೆ ಹೋಗ್ಬೇಡ. ಆತ ಎಲ್ಲ ಕಿತಾಪತಿ ಗೋವಿಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಬ್ರು ಹೆಂಡ್ರನ್ ಬಿಟ್ಟು ಮುಸ್ಲಿಂ ಹೆಣ್ಮಗಳ ಕಡೆಗೆ ಹೋಗಿ ಮತ್ತೆ ಅಲ್ಲಿ ಅವ್ರು ಕೊಡ್ಲೆ ಏಟಿನಿಂದ ಹೊಡೆದ್ರಪ್ಪ ಚಕ್ ಅಂತೇಳಿ ಇಲ್ಲಿ ಕುಂತ್ಕಂತ. ಎಲ್ಲಿ ಕೂತ್ರಿ? ಈ ಕಡೆ ಕುಂತ್ಕಂತ. ಅದನ್ನು ಮುಚ್ಚಾಗ ಸಲುವಾಗಿ ಈ ಕಡೆ ಒಂದು ಇಟ್ಟಿರ್ತದೆ. ಆತನ ಕಥೆನೇ ಬೇರೆ. ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಇವತ್ತು ದೇವ್ರು ಅಂತೇಳಿ ಚಲಾಮಣೆ ಆಗ್ತಾ ಇರ್ಬೋದು, ಆದ್ರೆ ಅಲ್ಲಿ ಮೋಕ್ಷ ಇಲ್ಲ. ಅಲ್ಲಿ ಸ್ಥಳೀಯರಿಗೆ ಕೇಳ್ರಿ ಚರಿತ್ರೆ ಏನಾಯ್ತಂತೇಳಿ. ಹೆಂಡತಿಯರು ಇದ್ದಾಗಲೂ ಇನ್ನೊಬ್ಬ ಮುಸ್ಲಿಂ ಆಕೆ ಹತ್ರ ಹೋದ ಕಾರಣಕ್ಕಾಗಿ ಅವ್ರು ಕೊಡ್ಲೆ ಇಟ್ಟು ಕೊಡ್ತಾರೆ. ಹಲ್ಲೆಲೂಯಾ. ಅವಾಗ ಆತಂದ ಆ ರೀತಿಯಾಗಿ ನಾಮ ಬಂದಿರೋದು. ಬೇರೆ ಎಲ್ಲರೂ ನಾಮ ಹಿಂಗಿರ್ತಾವ, ಆತಂದ ಹಿಂಗೆ. ಯಾಕಂದ್ರೆ ಆ ಕೊಡ್ಲೆ ಚಕ್ ಅಂತ ಹೇಳಿ ಕುಂತ್ಕೊಂಡಾಗ ಅದನ್ನ ಮೇಕಪ್ ಮಾಡೋ ಸಲುವಾಗಿ ಈ ಕಡೆಯಿಂದ ಇಟ್ಟಿರೋದು. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗೋವಿಂದ ಅಂದ್ರೆ ಏನರ್ತಾರೆ? ಗೋವನ್ನ ವಿಂದುವಾಗಿ ಭುಜಿಸಿ ಆಶೀರ್ವಾದ ಮಾಡಿದ ಆತನು, ವರಗಳನ್ನ ಕೊಡುವಾತನೇ ಗೋವಿಂದ. ಹಲ್ಲೆಲೂಯಾ. ದೇವರು ಬಂದ, ಆ ಗೋವನ್ನ ಭುಜಿಸಿದ, ರೊಟ್ಟಿಯನ್ನ ತಿಂದ ಮೇಲೆ ವರವನ್ನ ಕೊಡ್ತಾ ಇದ್ದಾನೆ. ಏನು ವರ? ಮಕ್ಕಳ ಸಂತಾನ ಭಾಗ್ಯ. ಹಲ್ಲೆಲೂಯಾ. ಆ ದೇವ್ರು ಏನು ಹೇಳಿದ್ನೋ ಅದೇ ರೀತಿಯಾಗಿ ಅಲ್ಲಿ ಕಾರ್ಯ ನಡೆಯಿತು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಅತಿಥಿಗಳಿಗೆ ಸತ್ಕಾರ ಮಾಡುವಂತ ಮನೋಭಾವನೆ ಬಹಳ ಮುಖ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಕೆಲವು ಜನರು ಗಲಾತದಲ್ಲಿ ಇರುವಾಗ, ಕೆಲವು ಜನರು ಆವತ್ತಿನ ಆದಿ ಸಭೆಗಳಲ್ಲಿ ಇರತಕ್ಕಂಥ ಜನರು ಆತಿಥ್ಯ ಕೊಡುವ ಸಂದರ್ಭದಲ್ಲಿ ಕೆಲವರು ದೇವದೂತರಿಗೆ ಆತಿಥ್ಯ ಕೊಟ್ಟವರು ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಗುರುವನ್ನ, ಮೊದಲನೇದಾಗಿ ಗುರುತು ಹಿಡಿದ್ಲು, ಗುರು ಎಂತವನಾಗಿದ್ದಾನೆ. ಎರಡನೇದಾಗಿ ಗುರುವಿಗೆ ಆತಿಥ್ಯವನ್ನ ಕೊಟ್ಲು. ಹಲ್ಲೆಲೂಯಾ. ಗುರುವೇ, ಯಾವಾಗ ನೀನು ಬರುವಾಗ ಇಲ್ಲಿ ಊಟ ಮಾಡಿನೇ ಮುಂದ್ಗಡೆ ಹೋಗಬೇಕು, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಮುಂದ್ಗಡೆ ನೀವು ಹೋಗ್ಬೇಕು. ಹಲ್ಲೆಲೂಯಾ. ಕೆಲವೊಂದ್ ಕಡೆಗೆ ನಾವು ಓದೋ ಸಂದರ್ಭದಲ್ಲಿ ನಮ್ಮ ಆತ್ಮಿಕ ಮಕ್ಕಳೆಲ್ಲರೂ ಕೂಡ ಒಳ್ಳೆಯವರು. ಹೋದ ತಕ್ಷಣ ಏನ್ ಮಾಡ್ತಾರೆ? ನೀರು ಕೊಡ್ತಾರೆ. ನೀರು ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ? ಟೀ ಬಿಸ್ಕೆಟ್ ಕೊಡ್ತಾರೆ. ಹಲ್ಲೆಲೂಯಾ. ಮೊನ್ನೆ ಈಗ ಸುಮಾರು ಎಷ್ಟ್ರಿ, ಒಂದು 15 ದಿನದಲ್ಲಿ ನಾಥನಾಯಕ್ ಅವ್ರ ಮನೆಗೆ ಹೋಗಿದ್ದೀವಿ. ನಾವು ಹೋಗ್ಬಾರ್ದು ಅಂತೇಳಿ ಅನ್ಕೊಂಡಿದ್ವಿ. ಅವ್ರು ಹಂಗೆ ಬಂದ್ರು, ಮತ್ತೆ ಮನೆಗೆ ಹೋಗಿ ಅವ್ರ ಹೆಣ್ಮಕ್ಳನ್ನ ಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಏನ್ ಮಾಡಿದ್ರ? ಕರ್ಕೊಂಡು ಹೋದ್ರು. ಯಾಕಂದ್ರೆ ಸಮಯ ಆಗಿತ್ತು ಅವತ್ತು, ನೆಕ್ಸ್ಟ್ ಯಾವಾಗಾದ್ರೂ ಹೋದ್ರೆ ಆಯ್ತು ಅಂತೇಳಿ. ಹಲ್ಲೆಲೂಯಾ. ಅವ್ರ ಮನೆಯಲ್ಲಿ ಹೆಜ್ಜೆ ಇಟ್ಟಿದೆ, ದೇವರು ಒಂದು ಅದ್ಭುತವಾದಂತ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಎಂತಹ ಗುರುವನ್ನ ಗುರುತು ಹಿಡಿತಾ ಇದ್ದೀಯ. ನೀನು, ನಿನ್ನ ಗುರು ಎಂತವನಾಗಿದ್ದಾನೆ? ಯಾವ ಮನುಷ್ಯನು
ಯಾರ ಪಾದಗಳನ್ನು ಕೂಡ ನೀವು ಹಿಡಿಯುವವರಾಗಬಾರ್ದು. ಪಾದಗಳಲ್ಲಿ ಏನಿಲ್ಲ, ಎಕ್ಸ್ಟ್ರಾ ಏನಾದ್ರು ಬಳ್ಳ ಕೊಟ್ಟಾರ ಅವ್ರಿಗೆ, ಕಾಲಿನಲ್ಲಿ ಏನು ಇಲ್ಲ, ಯಾರ ಕಾಲು ಹಿಡಿಯಕ್ಕೆ ಹೋಗ್ಬೇಡ್ರಿ. ಅಲ್ಲಯ್ಯ, ಆ ನೀರು ತೊಳೆದುಕೊಂಡು ಆ ಕಾಲ ತಲೆ ಮೇಲೆ ಇಟ್ಟನೆ, ಕೈ ಮೇಲೆ ಇಟ್ಟನೆ, ಯಾವುದ್ರ ಮೇಲೆ ಇಟ್ರೆ ಏನು ಮೋಕ್ಷ ಅದು ಸಿಗೋದಿಲ್ಲ. ಹಲ್ಲಲ್ಯ, ಮೋಕ್ಷ ಇರುವಂಥದ್ದು ಯಾರಲ್ಲಿ? ಯೇಸು ಕ್ರಿಸ್ತ ದೇವರಲ್ಲಿ. ಹಲ್ಲಲ್ಯ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಗುರುವನ್ನ ಗುರುತಿಡಿದ್ಲು ಮೊದಲನೇದಾಗಿ. ಎರಡನೇದಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಗುರುವಿಗೆ ಆತಿಥ್ಯ ಕೊಡ್ತಾ ಇದ್ದಾಳೆ. ಹಲ್ಲಲ್ಯ, ಪ್ರೈಸ್ ಲಾರ್ಡ್. ಆತಿಥ್ಯ ಕೊಟ್ಟಂತ ಆಕೆ ಮೂರನೇದಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ ನೋಡ್ರಿ. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನ ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾ ಇದ್ದಾಳೆ? ಮತ್ತೆ ಗುರುವಿಗೆ ಉಪಚಾರ ಮಾಡ್ತಾ ಇದ್ದಾಳೆ. ಏನು ಉಪಚಾರ ಮಾಡ್ತಾ ಇದ್ದಾಳೆ ಆಕೆ ಶ್ರೀಮಂತ ಸ್ತ್ರೀ. ಏನ್ ಮಾಡಿದ್ರಿ? ನಮ್ಗೆಲ್ಲ ದೇವ್ರು ಕೊಟ್ಟಿದ್ದಾನೆ, ನಾವೇನ್ ಮಾಡೋಣ? ಇಲ್ಲೇ ನಾವು ಬಂದಲ್ಲಿ ಅವ್ರು ಇರುವಂತದ್ದು ಬೇಡ. ಅದ್ರ ಸಲುವಾಗಿ ಏನ್ ಮಾಡೋಣ? ನಮ್ಮ ಮನೆಯ ಮೇಲೆ ಒಂದು ಮಾಳಿಗೆಯನ್ನ ಕಟ್ಸೋಣ. ಆ ಮಾಳಿಗೆಯಲ್ಲಿ ಒಂದು ಅವ್ರಿಗೋಸ್ಕರವಾಗಿ, ಅವ್ರು ಯಾವಾಗನ ಬರ್ಲಿ ಅದೇ ಮಾಳಿಗೆಯಲ್ಲಿ ಅವರು ಇರಬೇಕು. ಅವರಿಗಾಗಿ ಒಂದು ಮಂಚ ಇಡೋಣ, ಮೇಜು ಇಡೋಣ, ಕುರ್ಚಿ ಇಡೋಣ, ದೀಪಸ್ತಂಭವನ್ನ ಇಡೋಣ ಅಂತೇಳಿ ಏನ್ ಮಾಡಿದ್ಲು? ಗುರುವಿನ ಕೆಳಗಡೆ ನಾವಿರಬೇಕು, ನಮ್ಮ ಮೇಲೆ ಗುರು ಇರಬೇಕು ಎನ್ನುವಂತ ಒಂದು ಆತ್ಮಿಕವಾದಂತ ಅರ್ಥವನ್ನ ಆಕೆ ಏನ್ ಮಾಡಿದ್ರಲ್ಲಿ ಹೇಳಿಕೊಟ್ಲು. ಪ್ರಿಯರೇ, ಆಯ್ತು, ಆಕೆ ಗಂಡ ಗಂಡಗ ಹೇಳಿಬಿಟ್ಲು. ಹೇಳಿದ ತಕ್ಷಣ ಆ ಗಂಡ ಏನ್ ಮಾಡ್ತಾ ಇದ್ದಾನೆ? ಆಕೆಯ ಮಾತಿನ ಪ್ರಕಾರವಾಗಿಯೇ ನಡೀತಾ ಇದ್ದಾನೆ. ಯಾಕೆ ಆಕೆಯ ಮಾತಿನ ಪ್ರಕಾರವಾಗಿ ನಡೀತಾ ಇದ್ದಾನೆ ಅಂದ್ರೆ, ಆಕೆ ಒಳ್ಳೆಯ ಒಬ್ಬ ಸ್ತ್ರೀ ಆಗಿದ್ದಾಳೆ. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 31ನೇ ಅಧ್ಯಾಯ ತೆಗೆದು ಒಂದ್ಸಾರಿ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಹಲ್ಲೆಲೂಯಾ, ಏನಂತ ಹೇಳ್ತಾ ಇದೆ? ಗುಣವತಿಯಾದಂತ ಒಬ್ಬ ಸ್ತ್ರೀ, ಆಕೆ ಹೇಳಿದಂತ ಮಾತಿಗೆ ಗಂಡ ಏನ್ ಮಾಡ್ತಾ ಇದ್ದಾನೆ? ಭರವಸೆ ಇಡ್ತಾ ಇದ್ದಾನೆ. ಆ ರೀತಿಯಾಗಿ ಆಕೆ ನಡೀತಾ ಇದ್ದಾಳೆ, ತಪ್ಪಿ ನಡೀತಾ ಇಲ್ಲ. ಗಂಡನಿಗೆ ವಿಧೇಯತೆಯನ್ನ ತೋರಿಸ್ತಾ ಇದ್ದಾಳೆ. ಯಾವ ವಿಷಯದಲ್ಲಿ ಬಲಹೀನವಾಗಿ ಆಕೆ ಜೀವಿಸ್ತಾ ಇಲ್ಲ. ಪತಿಯೇ ಪರದೈವ ಎನ್ನುವಂತ ರೀತಿಯಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ? ಜೀವಿಸ್ತಾ ಇದ್ದಾಳೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಹೇಳಿದಂತ ಮಾತಿಗೆ ಸಮ್ಮತಿಸಿದಂತ ಯಜಮಾನ ಮನೆಯ ಮೇಲೆ ಒಂದು ಸಣ್ಣದಾದಂತ ಕೋಣೆಯನ್ನ ಕಟ್ಟಿಸಿ ಅದರೊಳಗಡೆ ಈಕೆ ಯಾವ ಯಾವ ಸಾಮಾನುಗಳನ್ನ ಹೇಳಿದ್ದು ಆ ಎಲ್ಲ ಸಾಮಾನುಗಳನ್ನ ಏನ್ ಮಾಡ್ತಾರೆ? ಆ ಮನೆಯ ಕೋಣೆಯಲ್ಲಿ ಇಡಿಸ್ತಾಳೆ. ಪ್ರಿಯರೇ, ಹಲ್ಲೆಲೂಯಾ. ಅಂದ್ರೆ ಏನ್ರಿ? ನಾವು ಕೂಡ ಬಂದಂತ ಅಯ್ಯರಿಗೆಲ್ಲ ಮನೆ ಕಟ್ಟಿಸ್ಕೊಂಡು ಕುಣಿರ್ಬೇಕಾ ಅಂತೇಳಿ ಅರ್ಥನ ಅದು? ಹಲ್ಲೆಲೂಯಾ, ಅದಲ್ಲ. ಹಲ್ಲೆಲೂಯಾ, ಏನ್ ಅರ್ಥ ರೀ ಅಲ್ಲಿ? ಗುರು ನಮ್ಮ ಮೇಲೆ ಇರಬೇಕು, ಗುರು ಹೇಳಿದಂತ ಮಾತಿನಂತೆ ನಾವು ನಡೆಯುವವರಾಗಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಗುರುವನ್ನ ಗುರುತಿಡಿದ್ಲು. ಅಲ್ಲಿ ತಿಳ್ಕೊಂಡ್ಲಾಕಿ ಇವರು ಒಳ್ಳೆಯವರು, ದೇವರ ಮನುಷ್ಯರು, ಪರಿಶುದ್ಧರಾಗಿ ಇರುವಂತವ್ರು. ಎರಡನೇದಾಗಿ ಆಕೆ ಏನ್ ಮಾಡಿದ್ಲು? ಆತಿಥ್ಯವನ್ನ ಕೊಟ್ಲು. ಯಾರಿಗೆ? ಗುರುವಿಗೆ. ಹಲ್ಲೆಲೂಯಾ. ಮೂರನೇದಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಈಗ ಉಪಚಾರ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾಳೆ? ಆಕೆ ಮನೆಯ ಮೇಲ್ಗಡೆ ಒಂದು ಮಾಳಿಗೆಯನ್ನ ಕಟ್ಟಿಸ್ತಾ ಇದ್ದಾಳೆ. ಕಟ್ಟಿಸಿ ಅಲ್ಲಿ ಆಕೆ ಮಾಡುವಂತ ಕಾರ್ಯಗಳು ನೋಡ್ರಿ. ಮೊದಲನೇದಾಗಿ ಏನ್ ಮಾಡ್ತಾ ಇದ್ದಾಳೆ ಆಕೆ ನೋಡ್ರಿ ಒಂದ್ಸರಿ. ಒಂದು ಸಣ್ಣ ಕೋಣೆಯನ್ನ ಕಟ್ಟಿಸಿ ಅದರಲ್ಲಿ ಒಂದು ಮಂಚದ ಮೇಲೆ ನಾವೇನ್ ಮಾಡ್ತೀವಿ? ವಿಶ್ರಾಂತಿಯನ್ನ ತೆಗೆದುಕೊಳ್ತೀವಿ. ಹಲ್ಲೆಲೂಯಾ. ಮಂಚ ಅಂದ್ರೆ ಯಾವುದಕ್ಕೆ ಸಾದೃಶ್ಯ? ವಿಶ್ರಾಂತಿ ತೆಗೆದುಕೊಳ್ಳುವಂತ ಒಂದು ಸ್ಥಳ ಎಂಬುದಾಗಿ ಅದು ಸೂಚನೆ ಆಗುತ್ತೆ. ಪ್ರಿಯರೇ, ಎರಡನೇದಾಗಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಮೇಜನ್ನ ಇಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ಮೇಜು ಯಾವುದಕ್ಕೆ ಸಾದೃಶ್ಯ? ಕರ್ತನ ಮೇಜು ಎಂಬುದಾಗಿ ಕರಿತೀವಿ. ಯಾವುದು? ಕರ್ತನ ಭೋಜನ ಸಂಸ್ಕಾರ. ನೆನಪಿದೆನಾ? ಹಲ್ಲೆಲೂಯಾ. ಆ ಮೇಜಿನ ಬಳಿಗೆ ನೀನು ಬರುವಾಗ ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳವನಾಗಿ ಆ ದೇವರು ನಿನ್ನಲ್ಲಿ ಇರುವಂತದನ್ನ ನೀನೇನ್ ಮಾಡ್ತೀಯಾ? ಗುರುತು ಇಟ್ಕೊಳ್ತೀಯ. ಹಲ್ಲೆಲೂಯಾ. ಮೂರನೇದಾಗಿ ಆಕೆ ಹೇಳ್ತಾ ಇದ್ದಾಳೆ ಏನೆಂಬುದಾಗಿ? ದೀಪಸ್ತಂಭ, ಕುರ್ಚಿ ಎಂಬುದಾಗಿ. ಕುರ್ಚಿ, ಆ ಕುರ್ಚಿ ಏನ್ರಿ?
ಕೂತ್ಕೊಳ್ಳೋದಕ್ಕೆ. ಎಲ್ಲಿ ಕೂತ್ಕೊಳ್ಬೇಕು ನಾವು? ದೇವರ ಸನ್ನಿಧಾನದಲ್ಲಿ, ಆತನ ಪಾದಗಳ ಬಳಿಯಲ್ಲಿ. ಮರಿಯಳು ಎಲ್ಲಿ ಕೂತ್ಕೊಂಡಿದ್ದಾಳೆ? ಮಾರ್ತಳು ಎಲ್ಲಿದ್ದಾಳೆ? ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿದ್ದು ಯೇಸುವಿನ ಮಾತುಗಳನ್ನ ಕೇಳ್ತಾ ಇದ್ದಾಳೆ. ಮಾರ್ತಳು ಅಡಿಗೆ ಮನೆಗೆ ಹೋಗಿ ಗಡಿಬಿಡಿ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಲಾಜರನ ಮನೆಯಲ್ಲಿ. ಹಲ್ಲೆಲೂಯಾ. ಆದ್ರೆ ಮರಿಯಳ ಉಪಾಧಿಯಲ್ಲಿ ನಾವು ದೇವರ ಬಳಿಯಲ್ಲಿ ಕೂತುಕೊಳ್ಳುವಂತ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೀಪಸ್ತಂಭ. ದೀಪ ಅಂದ್ರೆ ಯಾವುದಕ್ಕೆ ಸಾದೃಶ್ಯ? ದೇವರ ವಾಕ್ಯ. 119, 105ನೇ ಕೀರ್ತನೆ, 119ನೇ ಕೀರ್ತನೆ 105ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ಆ ವಾಕ್ಯದ ಕುರಿತಾಗಿ ಆಕೆ ಅವಗಾಹನೆ ಉಳ್ಳಂತ ಸ್ತ್ರೀಯಾಗಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅವೆಲ್ಲವುಗಳು ಅಲ್ಲಿ ಇರಬೇಕು ಅಂತೇಳಿ ಈ ಎಲ್ಲ 3 ಕಾರ್ಯಗಳನ್ನ ಆಕೆ ಯಾರಿಗೆ ಮಾಡಿದ್ಲು? ದೇವರೊಟ್ಟಿಗೆ ಕನೆಕ್ಷನ್ ಕೊಡುವಂತ ಒಬ್ಬ ಗುರುವಿಗೆ, ದೇವರನ್ನ ತೋರಿಸುವಂತ ಒಬ್ಬ ಗುರುವಿಗೆ ಮಾಡಿದಾಗ ಅವಾಗ ಎಲ್ಲ ಕಾರ್ಯಗಳನ್ನ ಮಾಡಿದ್ಲು. ಮಾಡಿದ ತಕ್ಷಣ ಅವಾಗ ಗುರು ಆ ಮನೆಯ ಮೇಲೆ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. ಕೂತ್ಕೊಂಡ ತಕ್ಷಣ ಎಲಿಷಾ ಹೇಳ್ತಾ ಇದ್ದಾನೆ ಗೆಹಜಿಗೆ, ಗೆಹಜಿ ಹೋಗಿ ಆಕೆನ ಕರ್ಕೊಂಬ. ಇಷ್ಟೆಲ್ಲ ಉಪಕಾರ ನಮ್ಗೆ ಮಾಡಿದ್ದಾಳೆ, ಆಕೆಗೆ ಏನಾದ್ರೂ ಒಂದು ಪ್ರತ್ಯುಪಕಾರ ನಾವು ಮಾಡ್ಬೇಕಲ್ಲ. ಏನೇನ್ ಮಾಡಿದಾಳಕ್ಕೆ? ಗುರುವನ್ನ ಗುರು ತಿಳಿದಿದ್ದಾಳೆ. 2ನೇದಾಗ ಆಕೆ ಏನ್ ಮಾಡಿದಾಳೆ? ಆತಿಥ್ಯವನ್ನ ಕೊಟ್ಟಿದ್ದಾಳೆ. 3ನೇದಾಗ ಆಕೆ ಏನ್ ಮಾಡಿದಾಳೆ? ಉಪಚಾರ ಮಾಡಿದಾಳೆ. ಇವೆಲ್ಲ ಮಾಡಿದಾಳೆ. ಆಕೆ ನಮಗೆ ಮಾಡಿದಾಳೆ. ಮತ್ತೆ ನಾವು ಆಕೆಗೆ ಏನು ಮಾಡೋದು ಬೇಡವಾ ಅಂತೇಳಿ ಏನ್ ಮಾಡ್ತಾನೆ? ಗುರು ಕರೆಸ್ತಾನೆ ಪ್ರಿಯರೇ. ಕರೆಸಿದಾಗ ಆಕೆ ಒಳಗಡೆ ಬರ್ತಾಳೆ. ಒಳಗಡೆ ಬಂದು ಕೇಳ್ತಾಳೆ, ನಿನಗೆ ಏನಾದ್ರೂ ನಮ್ಮಿಂದ ಸಹಾಯ ಆಗ್ಬೇಕಾ? ಯಾರಾದ್ರೂ ರಾಜನ ಹತ್ರ ಮಾತಾಡ್ಬೇಕಾಗಿತ್ತ ಅಥವಾ ಸೇನಾಧಿಪತಿ ಹತ್ರ ಏನಾದ್ರು ಮಾತಾಡ್ಬೇಕಾಗಿತ್ತ ಅಂತೇಳಿ ಕೇಳಿದಾಗ ಆಕೆ ಹೇಳ್ತಾಳೆ, ಅವ್ರು ಯಾರ ಹತ್ರ ಕೂಡ ನನಗೆ ಮಾತಾಡೋದು ಅವಶ್ಯಕತೆ ಇಲ್ಲ, ನಾನು ಸ್ಥಳೀಯರ ಮಧ್ಯದಲ್ಲಿ, ನಮ್ಮ ಬಂಧುಗಳ ಮಧ್ಯದಲ್ಲಿ ಚೆನ್ನಾಗಿದ್ದೀನಿ ಅಂತೇಳಿ. ಹೇಳಿದಾಗ ಅವಾಗ ಮತ್ತೆ ಆಕೆ ಹೇಳಿ ಕೆಳಗಡೆ ಇಳಿದು ಹೋಗ್ಬಿಡ್ತಾಳ್ರಿ. ಮೆಟ್ಲು ಇಳಿದು ಕೆಳಗಡೆ ಮನೆ ಒಳಗೆ ಉಳ್ಬಿಡ್ತಾಳೆ. ಗೆಹಜಿ, ಏನಾದ್ರೂ ನೀನು ಗುರುತಿಟ್ಕೊಂಡಿಯಾ? ಏನಾದ್ರೂ ಸಮಸ್ಯೆ ಐತ್ಯಾ ಅಂತ ಹೇಳಿ ಕೇಳಿದಾಗ ಅವಾಗ ಗೆಹಜಿ ಹೇಳ್ತಾನೆ, ಯಾಕಂದ್ರೆ ಶಿಷ್ಯ, ಆಕೆ ಊಟ ಕೊಟ್ಟಿರುವಂತದ್ದು ಎಲ್ಲ ಚೆನ್ನಾಗಿ ತಿಂದಿದ್ದಾನೆ, ಮನೆಯ ಒಳಗಡೆ ಎಲ್ಲ ಓಡಾಡಿದ್ದಾನೆ. ಎಲ್ಲ ಓಡಾಡಿದಾಗ ಬರೀ ಗಂಡ ಹೆಂಡತಿ ಇಬ್ಬರೇ ಕಾಣ್ತಾ ಇದ್ದಾರೆ, ಬೇರೆಯವ್ರು ಇಲ್ಲ. ಅಂದ್ರೆ ಏನರ್ಥ? ಮಕ್ಕಳವ್ರಿಗೆ ಆಗಿಲ್ಲ. ಹಲ್ಲೆಲೂಯಾ. ಅಪ್ಪ, ನಾನು ಯಾವಾಗ್ಲೂ ನೋಡ್ತಾ ಇದ್ದೀನಿ, ನಾವು ಬಂದಂಗೆಲ್ಲ ಬರೀ ಈಕೆ ಆತಿಥ್ಯ ಕೊಡ್ತಾಳೆ, ಆತನಿರ್ತಾನೆ, ಆದ್ರೆ ಅವ್ರ ಮಕ್ಕಳು ಒಬ್ರು ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಅವಾಗ ಗೆಹಜಿ ಹೇಳ್ತಾನೆ, ದೊಡ್ಡಪ್ಪ ಬಸವನಗೌಡ ದೊಡ್ಡಪ್ಪ ಪ್ರೇರಿ ಯಾರ ಮನೆಗೆ ಬಂದಾರ? ನೆನಪೈತೆ? ನಿಮ್ಮ ಮನೆಗೆ ಬಂದಾರ? ಬಂದಾಗ ಏನ್ ಮಾಡ್ತಾರ ಅವ್ರ? ಎಲ್ಲ ಕೇಳ್ಕೊಂತಾರ, ಏನೇನ್ ಸಮಸ್ಯೆಗಳಿದಾವ ಅದು ಇದು ಎಲ್ಲ ಕೇಳ್ಕೊಂಡ ಮೇಲೆ ಅದೇನ್ ಮಾಡ್ತಾರ? ನಮ್ಮ ಹತ್ರ ಹಂಚಿಕೊಳ್ತಾರ ಪ್ರೇಯರ್. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅದರಂಗೆ ಗೆಹಜಿ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ. ಊಟ ಮಾಡಿ ಹಂಗೆ ಇರ್ತಾ ಇಲ್ಲ, ಅಲ್ಲೆಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದಾನೆ. ಆ ಮನೆಯಲ್ಲಿ ಮನೆಯಲ್ಲಿ ಪರಿಸ್ಥಿತಿ ಏನಿದೆ? ಮಕ್ಕಳಿಲ್ಲ. ಮಕ್ಕಳಿರಲ್ಲವ್ವ ಮನೆ ತುಂಬ ಅಂದ್ರೆ ಮನೆ ತುಂಬ ಒಂದು ಮಗು ಕೂಡ ಇಲ್ಲ, ಬರೀ ಕೆಲಸದವರಿದ್ದಾರೆ, ಎಲ್ಲ ಒಳ್ಳೆ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಇದೆ, ಆದ್ರೆ ಅವ್ರಿಗೆ ಮಕ್ಕಳ ಭಾಗ್ಯ ಇಲ್ಲ. ಅವಾಗ ಮತ್ತೆ ಪುನಃ ಕರಿ ಅಂತೇಳಿ ಹೇಳ್ತಾನೆ ಎಲೀಷನಿಗೆ. ಎಲೀಷ ಯಾರಿಗೆ ಹೇಳ್ತಾನೆ? ಶಿಷ್ಯನಾದ ಗೆಹಜಿಗೆ ಹೇಳ್ತಾನೆ. ಗೆಹಜಿ ಹೋಗಿ ಮತ್ತೆ ಕರಿತಾನೆ. ಕರೆದ ತಕ್ಷಣ ಆಕೆ ಮತ್ತೆ ಏರಿ ಬಂದು ಬಾಗಿಲಿನ ಆ ಕಡೆ ಆಕೆ ಏನ್ ಮಾಡ್ತಾಳೆ? ನಿಂತುಕೊಳ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ನಿಂತುಕೊಂಡಾಗ ಒಂದೇ ಒಂದು ಮಾತು ಹೇಳ್ತಾನೆ, ಏನಂತೇಳಿ? ನೀನು ನಮಗೆ ಉಪಕಾರ ಮಾಡಿದ್ದೀಯ, ನಾವು ಕೂಡ ನಿನಗೆ ಖಂಡಿತವಾಗಿ ಪ್ರತ್ಯುಪಕಾರ ಮಾಡೇ ಮಾಡ್ತೀವಿ ಅಂತೇಳಿ. ಮುಂದಿನ ವರ್ಷ ನಾವು ಬರುವಾಗ ನಿನ್ನ ಕಂಕುಳಲ್ಲಿ ಒಂದು ಮಗ ಇರ್ತಾನೆ ಅಂತೇಳಿ ಹೇಳಿದಾಗ ಆಕೆ ಬಾಯಿಂದ ಎಂತ ಮಾತು ಬರುತ್ತೆ ನೋಡ್ರಿ. ಅಲ್ಲಿ ವಾಕ್ಯ ಓದ್ರಿ, 16ನೇ ವಾಕ್ಯ, 4ನೇ ಅಧ್ಯಾಯ. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನ ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ ಬೇರೆ ಯಾವ್ದಾದ್ರು ಹೇಳು, ಆದ್ರೆ ಮಕ್ಕಳ ಸಂತಾನ ಬಗ್ಗೆ ಮಾತ್ರ ಹೇಳ್ಬೇಡ, ಯಾಕಂದ್ರೆ ನನ್ನ ಗಂಡ ಮುದುಕನಾಗಿದ್ದಾನೆ, ನನಗೂ ಕೂಡ ವಯಸ್ಸು ಆಗಿ ಹೋಗಿದೆ. ಆ ಮಾತು ಹೇಳಿ ನೀನು ವಂಚಿಸಬೇಡ. ಯಾಕಂದ್ರೆ ಶ್ರೀಮಂತರು ಎಲ್ಲ ಕಡೆ ಅವ್ರೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆದ್ರೆ ಮಕ್ಕಳು ಆಗಿಲ್ಲ. ಯಾವಾಗ ಬರುತ್ತೆ ಹೇಳ್ರಿ? ನೀವೆಲ್ಲ ಬಹಳ ಎಲ್ಲ ತಿರುಗಾಡಿ ಓಡಾಡಿ ಸಾಕಾಗಿರುತ್ತೆ ನಿಮ್ಗೆ. ಅವಾಗ ಎಲ್ಲರಿ ಅಲ್ಲಿ ಹೋದ್ರೆ ನಿಮ್ಗೆ ಚೆನ್ನಾಗಾಗುತ್ತೆ. ಎಲ್ಲ ನೋಡ್ಬಿಟ್ಟಿವ್ರಿ, ಮತ್ತೆ ಯಾಕೆ ಹೇಳ್ತೀವಿ ಸುಮ್ಮನೆ? ಆಯ್ತು, ನಮ್ದು ಇಷ್ಟೇ. ಕೆಲವು ಜನ ಮಾತಾಡ್ತಿರ್ತಾರೆ. ಯಾವಾಗ ಮಾತಾಡ್ತಾರೆ? ಎಲ್ಲ ಕಡೆ ಸುತ್ತು ಬಂದಿರ್ತಾರೆ.
ಎಲ್ಲ ಕಡೆಗೆ ಸುತ್ತಿ ಬಂದಿದ ಮೇಲೆ ಅವ್ರ ಬಾಯಿಂದ ಬರೋ ಮಾತು ಯಾವ್ದ್ರಿ? ಎಲ್ಲ ಕಡೆಗೆ ಹೋಗಿ ಬಂದಿವ್ರಿ, ಮತ್ತೆ ನೀವು ಚೆನ್ನಾಗಾಗತ್ತಂತೇಳಿ ಅನ್ಬೇಡ್ರಿ. ನಮ್ಗೆ ಯಾವಾಗ್ಲೂ ಹಿಂಗೆ ಇರುತ್ತೆ, ನಾವಿರೋದೇ ಹಿಂಗೆ. ಅಲ್ಲ, ನಮ್ ದೇವ್ರು ಹಿಂಗೆ ಇಟ್ಟಾನ, ದೇವ್ರು ಇಟ್ಟಿಲ್ಲ, ತಾವು ಮಾಡ್ಕೊಂಡಿರ್ತಾರ. ಎಲ್ಲವೂ ದೇವ್ರ ಮೇಲೆನೆ ಭೂಮಿ ಕೊಡಿಸ್ತಾ ಇರ್ತಾರೆ. ಅಲ್ಲ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆ ಯಾಕೆ ಹಂಗೆ ಹೇಳ್ತಾ ಇದ್ದಾಳಂದ್ರೆ, ಆಕೆ ಎಲ್ಲ ಪ್ರಯತ್ನಗಳು ಮಾಡುವಂತ ಎಲ್ಲ ಪ್ರಯತ್ನಗಳನ್ನ ಆಕೆ ಮಾಡಿದ್ದಾಳೆ, ಆದ್ರೂ ಕೂಡ ಆಕೆಗೆ ಪರಿಹಾರ ಸಿಕ್ಕಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಕಡೆಗೆ ಆಕೆ ಸಮಾಧಾನಕ್ಕೋಸ್ಕರವಾಗಿ, ಪರಿಹಾರಕ್ಕೋಸ್ಕರವಾಗಿ ಓಡಾಡಿದಾಳೆ, ಆದ್ರೆ ಮಕ್ಕಳ ಸಂತಾನ ಭಾಗ್ಯವನ್ನು ಆಕೆ ಹೊಂದಿಕೊಳ್ಳಲಿಲ್ಲ. ಅದ್ರ ಸಲುವಾಗಿ ಆಕೆ ಹೇಳ್ತಾ ಇದ್ದಾಳೆ, ಅಪ್ಪ ಆ ಮಾತನ್ನ ನಿನ್ನ ಬಾಯಿಂದ ಅದು ಬರಬಾರದು. ಮನುಷ್ಯನೇ, ದೇವರ ಮನುಷ್ಯನೇ, ಒಡೆಯನೇ, ಆ ಮಾತನ್ನ ಹೇಳಿ ನಿನ್ನ ದಾಸಿಯನ್ನ ವಂಚಿಸಬೇಡ. ಬೇರೆ ಯಾವ್ದಾದ್ರು ಹೇಳು, ಇನ್ನ ರಾಜನ ಹತ್ರ ಮಾತಾಡ್ತೀನಿ ಅಂತ ಹೇಳು, ಸೈನಾಧಿಕಾರಿ ಹತ್ರ ಮಾತಾಡ್ತೀನಿ ಅಂತ ಹೇಳು, ಏನೋ ಹಿಂಗ ಹೊಲದ ಸಮಸ್ಯೆ ಐತೆ, ಆ ಹೊಲದ ಸಮಸ್ಯೆ ಬಗೆಹರಿಸಿ ಕೊಡ್ತೀನಿ ಅಂತ ಹೇಳು, ನಾ ಒಪ್ತೀನಿ. ಆದ್ರೆ ಮಕ್ಕಳದ ವಿಷಯಕ್ಕೆ ಮಾತ್ರ ನೀನು ಬರಬೇಡ, ಅದು ನನಗೆ ಆಗೋದೇ ಇಲ್ಲ. ಯಾಕಂದ್ರೆ ನನ್ನ ಯಜಮಾನನು ಮುದುಕನಾಗಿದ್ದಾನೆ, ನನಗೂ ಕೂಡ ದಿನಗಳು ಕಳೆದು ಹೋಗಿದ್ದಾವೆ ಅಂತೇಳಿ ಆಕೆ ಹೇಳ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ನೋ, ಅದಲ್ಲ, ಖಂಡಿತವಾಗಿ ನಿನಗೆ ಮಕ್ಕಳು ಆಗ್ತವೆ. ಹಲ್ಲೆಲೂಯಾ. ಮಗನನ್ನು ನೀನು ಅಪ್ಪಿಕೊಂಡಿರ್ತೀಯ, ಆ ಮಾತು ಮತ್ತೆ ವಾಪಸ್ ತಗೊಳಕ್ಕೆ ಬರಲ್ಲ. ಆಯ್ತು, ಹೇಳ್ಬಿಟ್ಟಿನಿ, ಅದು ಹಂಗೆ ಆಗತ್ತಂತೇಳಿ ಹೇಳಿದ ತಕ್ಷಣ ಅದ್ಭುತವಾಗಿ ಯಾವ ಮಾತನ್ನ ಎಲೀಷ ಮಹಾಪ್ರವಾದಿಗಳು ಹೇಳಿದ್ರು, ಅದರಂಗೆ ಮುಂದಿನ ವರ್ಷ ಆಕೆಯ ಪಕ್ಕದಲ್ಲಿ ಅಂದ್ರೆ ಕಂಕಳದಲ್ಲಿ ಒಬ್ಬ ಮಗ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆಕೆಗೆ ಹುಟ್ಟಿರ್ತಕ್ಕಂತ ಮಗ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವರು ಉಪಕಾರ ಮಾಡಿದ್ರು, ದೇವ್ರ ಅದ್ಭುತವಾಗಿ ಆ ಉಪಕಾರಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತ್ಯುಪಕಾರವನ್ನ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಮಗನು ಮತ್ತೆ ಏನಾಗ್ಬಿಡ್ತಾನೆ, ತಲೆ ಅಂತೇಳಿ ತಲೆ ಹಿಡ್ಕೊಂಡು ಸತ್ತೋಗ್ಬಿಡ್ತಾನೆ ಮಗ. ಅವಾಗ ನೋಡ್ರಿ ಆಕೆ ಏನ್ ಮಾಡ್ತಾ ಇದ್ದಾಳ ಅಂತೇಳಿ, ಗುರುಗಳು ಎಲ್ಲಿರ್ತಾರೆ? ಕಾರ್ಮೇಲ್ ಬೆಟ್ಟದಲ್ಲಿ ಇರ್ತಕ್ಕಂಥ ಮಠದಲ್ಲಿ, ಗವಿಯಲ್ಲಿ ಅವರು ಇರ್ತಾರೆ ಪ್ರಿಯರೇ. ಆವತ್ತಿನ ದಿನ ಅಮಾವಾಸ್ಯೆ ಎಲ್ಲ, ಹುಣ್ಣಿಮೆ ಎಲ್ಲ, ಮಗ ಸತ್ರಪ್ಪ ಅಂದ್ರ ನೋಡ್ತಾ ಇದ್ದಾಳೆ ಆಕೆ. ಏನ್ ಮಾಡಿದಾನೆ ಮಗ? ಹೊಲಕ್ಕೆ ಹೋಗಿದ್ದಾನೆ, ತಲೆ ಅಂತ ಹಿಡ್ಕೊಂಡು ಏನ್ ಮಾಡ್ಬಿಟ್ಟಿದಾನ, ಹಂಗೆ ಕುಸ ಕುಂತ್ ಬಿಟ್ಟಿದಾನ. ಯಜಮಾನ ಏನ್ ಮಾಡ್ತಾ ಇದ್ದಾನ, ಮಗುವನ್ನ ಅವ್ರ ತಾಯಿ ಹತ್ರ ಅಂದ್ರೆ ತನ್ನ ಹೆಂಡತಿ ಹತ್ರ ಮನೆಗೆ ಕಳಿಸ್ತಾ ಇದ್ದಾನೆ. ಕಳಿಸಿದ ಮೇಲೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಹೊತ್ತ ಇರ್ತಕ್ಕಂಥ ಮಗ ನೀರ್ಗಿರಿ ಎಲ್ಲ ಕುಡಿಸ್ತಾಳೆ. ಕುಡಿಸಿದ ಮೇಲೆ ಆ ಮಗ ಹಂಗೆ ಏನಾಗ್ಬಿಡ್ತಾನೆ, ಆಕೆ ತೊಡೆಯ ಮೇಲೇನೆ ಸತ್ತೋಗ್ಬಿಡ್ತಾನೆ. ಸ್ವಲ್ಪ ಏನಾದ್ರೂ ಆದ್ರಪ್ಪ ಅಂದ್ರ ನಾವೇನ್ ಮಾಡ್ತೀವಿ, ಮನೆಯವ್ರಿಗೆ ಏನಾದ್ರೂ ಆಗ್ಯದಂದ್ರ ಅದು ಎಂತ ಕೆಲಸನೇ ಇರಲಿ, ಅದನ್ನ ಬಿಟ್ಟು ಏನ್ ಮಾಡ್ತೀವಿ, ಹೊರಗಡೆ ಬಂದ್ಬಿಡ್ತೀವಿ. ನಾನು PUC ಓದ್ತಾ ಇರ್ಬೇಕಾದ್ರೆ ಅಮ್ಮಗ ಹಾವು ಕಡ್ದದ ಅಂತೇಳಿ ಹೇಳಿದ್ರು. ಅಲ್ಲಿ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಬಂದಿದ್ದೆ ನಾನು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ಮನೆಯವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡ್ಬಿಡ್ತೀವಿ ನಾವು, ಅಷ್ಟು ನಮಗೆ ಬುಗುಲು ಆಗತ್ತೆ, ಭಯ ಆಗತ್ತೆ, ಆತಂಕ ಆಗತ್ತೆ, ಬಹಳ ಕಷ್ಟ ನಮಗೆ ಅನಿಸುತ್ತೆ. ಆದ್ರೆ ಆ ತಾಯಿ ಮಾತ್ರ, ಮಗನು ಸತ್ತು ಹೋಗಿದ್ದಾನೆ, ಆದ್ರೂ ಕೂಡ ಆಕೆ ಏನ್ ಮಾಡಿದ್ಲು, ಆ ಶವವನ್ನ ಹೊತ್ಕೊಂಡು ಹೋಗಿ ಎಲ್ಲಿಟ್ಲೀಗ, ಎಲೀಷನು ಸಲುವಾಗಿ, ಪ್ರವಾದಿ ಗುರುವಿನ ಸಲುವಾಗಿ ಕೋಣೆ ಮಾಡಿದ್ರಲ್ಲ, ಆ ಕೋಣೆಯ ಮಂಚದ ಮೇಲೆ ಆ ಶವವನ್ನ ಮಲಗಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಶವವನ್ನ ಮಲಗಿಸಿದ ತಕ್ಷಣ ಆಕೆ ಗಂಡನ ಹತ್ರ ಹೋಗ್ತಾ ಇದ್ದಾಳೆ, ಹೋಗಿ ಹೇಳ್ತಾ ಇದ್ದಾಳೆ ಏನಂತೇಳಿ, ನಾನು ಈಗ ಪ್ರವಾದಿ ಹತ್ರ, ಗುರುವಿನ ಹತ್ರ ಹೋಗ್ಬೇಕು. ಆತ ಕೇಳ್ತಾನೆ, ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತು ಯಾಕೆ ನೀನು ಹೊಂಟಿದಿ ಅಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ದಿನ ಗುರುಗಳನ್ನ ಭೇಟಿ ಆಗ್ತಾ ಇದ್ರು ಇಸ್ರಾಯೇಲಿಯರ್ ಆಗಿನ ಕಾಲದಲ್ಲಿ. ಇವತ್ತೆಲ್ಲ ಬೇರೆ ಗುರುಗಳನ್ನ ಭೇಟಿ ಆಗ್ತಾರೆ ಬಿಡ್ರಿ. ಅಲ್ಲಯ್ಯ, ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ಅಂದ್ರೆ ಬ್ಯಾರೆದವ್ರನ್ನ ಮಾಡ್ತಾರೆ, ಆದ್ರೆ ನಿಜವಾಗಿ ಯಾರನ್ನ ಭೇಟಿ ಆಗ್ಬೇಕು, ದೈವ ಸೇವಕರನ್ನ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನ ಗಂಡ ಕೇಳ್ತಾ ಇದ್ದ ನೇರವಾಗಿ, ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತು ಯಾಕೆ ನೀನು ಗುರುವಿನ ಹತ್ರ ಹೋಗ್ತಾ ಇದ್ದಿ, ಬ್ಯಾರೆ ದಿನ ಸ್ಪೆಷಲ್ ಅಲ್ಲ. ಅವಾಗ ಆಕೆ ಹೇಳ್ತಾ ಇದ್ದಾಳೆ, ನನಗೆ ಕೆಲಸ ಉಂಟು, ಒಬ್ಬ ಸೇವಕನನ್ನ ಕಳಿಸಿ, ಒಂದು ಕತ್ತೆಯನ್ನ ಕಳಿಸಿ, ನಾನು ಬೇಗನೆ ಹೋಗಬೇಕು ಅಂತೇಳಿ. ಹಲ್ಲೆಲೂಯಾ. ಆಯ್ತು, ಹೋಗ್ತಾ ಇದ್ದಾಳೆ ಗುರುವನ್ನ ಭೇಟಿ ಆಗುವುದಕ್ಕಾಗಿ. ಹೋಗಿದ ತಕ್ಷಣ ಗುರು ಕೇಳ್ತಾನೆ, ಅಮ್ಮ ನಿನಗೆ ಕ್ಷೇಮನ, ನೀವು ಯಾರಾದ್ರೂ ಎಷ್ಟೇ ಸಂಕಟ ಇರ್ಲಿ, ಏನೇ ಇರ್ಲಿ, ಆರಾಮಿದ್ರಿ ಅಂದ ತಕ್ಷಣ ನೀವೇನಂತೀರಿ, ಆರಾಮಿದೀವಿ ಅಂತೀರಿ, ಏನೇ ಒಳಗಡೆ ಇರ್ಲಿ, ಆಮೇಲೆ ಸ್ಟಾರ್ಟ್ ಮಾಡ್ತೀರಿ ಎಲ್ಲ ಹೇಳೋದು. ಹಲ್ಲೆಲೂಯಾ. ಅದ್ರ ಈಕಿ ಕೂಡ ಏನಂತ ಹೇಳ್ತಾ ಇದ್ದಾಳ, ನನಗೆ ಕ್ಷೇಮನೆ ಅಂತೇಳಿ ಹೇಳಿ ಹೋಗಿ ಕಾಲು ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾಳ. ಯಾರ ಕಾಲು? ಎಲೀಷನ ಕಾಲು. ಕೇಳಿದ ತಕ್ಷಣ ಎಲೀಷನಿಗೆ ಗೊತ್ತಾಗಲ್ಲ ಆ ಮಗು ಸತ್ತೋಗಿದೆ ಅಂತೇಳಿ. ಒಂದು ಕೋಲು ಇರುತ್ತೆ ಎಲೀಷನ ಹತ್ರ, ಕಟ್ಟಿಗೆ, ಬಡಿಗೆ. ಇವತ್ತೆಲ್ಲ ಬೇರೆ ಹಿಡ್ಕೊಂಡಿರ್ತಾರೆ ಬಡಿ. ಹಲ್ಲೆಲೂಯಾ. ಬಡಿಗೆ ಯಾರ ಹತ್ರ ಇರ್ತಿತ್ತು ಮೊದ್ಲು?
ಮೋಶೆಗೆ ಕೊಟ್ಟ ದೇವರು. ಹಲ್ಲೆಲೂಯ. ಆಮೇಲೆ ಪ್ರವಾದಿಗಳೆಲ್ಲ ಬಡಿಗೆಗಳನ್ನ ಯೂಸ್ ಮಾಡ್ತಾ ಇದ್ರು. ಕಟ್ಟಿಗೆ, ಯಾವ ಕಟ್ಟಿಗೆ ಅದು? ಗುರುವಿನ ಕಟ್ಟಿಗೆ, ಗುರುವಿನ ಬಡಿಗೆ. ಆ ಬಡಿಗೆಯನ್ನ ತೆಗೆದುಕೊಂಡು ಹೋಗಿ ಹೇಳ್ತಾನೆ, ಎಲಿಶಾ ಹೋಗಿ ಆ ಮಗುವಿನ ಮೇಲೆ ಇಡ, ಮಗು ಎದ್ದಾಳ್ತಾನೆ ಅಂತ. ಎಲಿಶಾ ಆಯ್ತಾ ಶಿಷ್ಯ ಹೋಗಿ ಆಯ್ತು ಒಡೆ ಹೋಗಿ ಏನ್ ಮಾಡ್ತಾನೆ, ಆ ಶವದ ಮೇಲೆ ಇಡ್ತಾನೆ. ಇಟ್ಟು ಏನ್ ಮಾಡ್ತಾನೆ, ಎದ್ದಾಳೆ ಎದ್ದಾಳೆ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಆ ಶವ ಏನಾಗ್ತಾ ಇಲ್ಲ, ಅದಕ್ಕೆ ಜೀವ ಬರ್ತಾ ಇಲ್ಲ. ಟ್ರೈ ಮಾಡ್ತಾ ಇದ್ದಾನೆ ಈತ ಪಾಪ. ಹಲ್ಲೆಲೂಯ. ಶಿಷ್ಯ ಆದ್ಮೇಲೆ ನೆಕ್ಸ್ಟ್ ಏನಾಗ್ತಾನೆ ಈತ? ಗುರು ಆಗ್ತಾನಲ್ಲ. ಹಲ್ಲೆಲೂಯ. ಅದನ್ನ ಟ್ರೈ ಮಾಡ್ತಾ ಇದ್ದಾನೆ, ಆಗ್ತಾ ಇಲ್ಲ. ಹಲ್ಲೆಲೂಯ. ಅವಾಗ ಈಕೆ, ಇಲ್ಲ ನೀನ್ ಬರಲ್ಲ ಅಂದ್ರೆ ನಾನು ಎದ್ದೊಳದೇ ಇಲ್ಲ ಅಂತ ಗಟ್ಟೆ ಕಾಲು ಹಿಡ್ಕೊಂಡ ತಕ್ಷಣ ಆತನ ಆಯ್ತು ನಾನು ಬರ್ತೀನಿ ಅಂತೇಳಿ ಗುರು ಬರ್ತಾನೆ. ಬಂದು ಏನ್ ಮಾಡ್ತಾನೆ, ಆ ಶವದ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯ. ಯಾವ ಶವ, ಯಾವ ಒಬ್ಬ ವ್ಯಕ್ತಿ ಏನಾಗಿದ್ದ, ಆಕೆ ಶಾಪ ತಟ್ಟಿದ ಕಾರಣಕ್ಕಾಗಿ, ಯಾವುದೋ ಒಂದು ಕಾರಣಕ್ಕಾಗಿ ಆಕೆಗೆ ಮಕ್ಕಳಾಗ್ಲಾರ್ದ ಸ್ಥಿತಿ ಉಂಟಾದಾಗ ಮಕ್ಕಳನ್ನು ಕೊಟ್ಟು ನೀನು, ಈಗ ಅದೇ ಮಗು ಏನಾಗಿದೆ, ಸತ್ತು ಹೋಗಿದೆ. ಇಷ್ಟು ದಿನ ಚೆನ್ನಾಗಿ ಆಡಿದಾನ, ಎಲ್ಲ ಮಾಡಿದಾನ, ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ತಂದೆ ಸಂಗಡ ಹೋಗಿದ್ದಾನ. ಹಲ್ಲೆಲೂಯ. ಈ ಸಮಯದಲ್ಲಿ ಹಿಂಗಾಯ್ತಲ್ರಿ ಅಂತ ಹೇಳಕ್ ಎಲ್ಲ ಗೋಗರ್ದು ಅಳತಾ ಇರ್ಬೇಕಾದ್ರೆ ಭಯಪಡಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಶವವಾಗಿರ್ತಕ್ಕಂತ ಆ ಮಗ, ಹಲ್ಲೆಲೂಯ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸಡನ್ ಆಗಿ ಆ ಮಗುವಿಗೆ ಜೀವ ಬಂತು. ದೇವ್ರ ಅದ್ಭುತವಾಗಿ ಆ ಶವವನ್ನ ಏನ್ ಮಾಡಿದಾರೆ, ಜೀವ ತುಂಬಿಸಿ ಎಬ್ಬಿಸಿ ನಿಲ್ಲುವಂತೆ ಮಾಡಿದ್ರು. ಪ್ರಿಯರೇ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಹೇಳ್ತಾ ಇದೆ. ಸತ್ಯವೇದ ಏನೆಂಬುದಾಗಿ ಹೇಳ್ತಾ ಇದೆ, ಆ ಎಲೀಷನ್ ಯಾವಾಗ ಪ್ರಾರ್ಥನೆ ಮಾಡಿದನು ಅದಕ್ಕೆ ಜೀವ ಬಂತು. ಆ ತಾಯಿ ನೋಡ್ರಿ, ಅಲ್ಲಿ ನಾವು ಮನೆಯಲ್ಲಿ ಏನಾದ್ರೆ ಆಗ್ಬಿಟ್ರೆ ಹೆಣ್ಮಕ್ಳು ವಿಶೇಷವಾಗಿ ಏನ್ ಮಾಡ್ತೀವಿ, ಇಲ್ಲಿ ಆಗ್ಯದಂದ್ರೆ ಎಲ್ಲ ವಟಾರಕ್ಕೆಲ್ಲ ಸುದ್ದಿ ಆಗಿರುತ್ತೆ. ಹಲ್ಲೆಲೂಯ. ಇಲ್ಲಿ ಆಗ್ಯದಂದ್ರೆ ಓಣಿಗೆಲ್ಲ ಸುದ್ದಿ ಆಗಿರುತ್ತೆ. ಏನ್ರಿ, ಮನೆಗೆ ಏನೋ ಸ್ವಲ್ಪ ಸಣ್ಣದಾದ್ರಪ್ಪ ಅಂದ್ರೆ ಎಲ್ಲರಿಗೆ ಓದಲ್ಲೆಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ಹೇಳಿರ್ತೀರಿ, ಇನ್ನಂತಕ್ಕೆ ಹೋದ್ರೆ ಇನ್ನಂತಕ್ಕೆ ಹೇಳಿರ್ತೀರಿ. ಈ ತಾಯಿ ಮಾತ್ರ ಯಾರಿಗೂ ಕೂಡ ಹೇಳಿಲ್ಲ, ಗಂಡಿಗೂ ಹೇಳಿಲ್ಲ. ಏನಂತೇಳಿ, ಮಗ ಸತ್ತು ಹೋಗಿದ್ದಾನೆ ಅಂತೇಳಿ. ಅಂತಹ ಭಕ್ತಿಯುಳ್ಳಂತ ಸ್ತ್ರೀ. ಪ್ರಿಯರೇ, ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ, ಆಕೆ ಪ್ರಾಧಾನ್ಯತೆಯುಳ್ಳಂತ ಸ್ತ್ರೀ, ಕುಲೀನ ಸ್ತ್ರೀ, ಪ್ರಮುಖವಾದಂತ ಸ್ತ್ರೀ ಎಂಬುದಾಗಿ. ಯಾಕೆ ಆಕೆಗೆ ಆ ಹೆಸರು ಕೊಟ್ಟಿರುವಂತದ್ದು, ಆಕೆ ಮಾಡಿರ್ತಕ್ಕಂಥ ಘನವಾದ ಈ ಒಂದು 3 ಕಾರ್ಯಗಳ ಕುರಿತಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಆಕೆ ಗುರುವಿಗೆ ಉಪಕಾರ ಮಾಡಿದ್ಲು, ಗುರುವಿನಿಂದ ಪ್ರತ್ಯುಪಕಾರವನ್ನ ಆಕೆ ಪಡೆದುಕೊಂಡ್ಲು. ಆ ಪ್ರತ್ಯುಪಕಾರ ಯಾವ ಮನುಷ್ಯನು ಮಾಡುವಂತ ಪ್ರತ್ಯುಪಕಾರ ಅಲ್ಲ, ದೇವರು ಮಾತ್ರ ಮಾಡುವಂತ ಪ್ರತ್ಯುಪಕಾರವನ್ನ ಆಕೆ ಹೊಂದಿಕೊಂಡ್ಲು. ಪ್ರಿಯರೇ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಮೃತ್ಯುಂಜಯ ಮಠದಲ್ಲಿ ಕೂಡ 4 ಜನ ಸತ್ತು ಹೋದಂತವರು ಎದ್ದಿದ್ದಾರೆ. ಹಲ್ಲೆಲೂಯ. ಮೊಟ್ಟ ಮೊದಲನೇದಾಗಿ ಅಚ್ಚಳಿಯಲ್ಲಿ ಕಮಲಮ್ಮಜ್ಜಿ ಅಂತ ಹೇಳಿದ್ಲು. ಇದ್ದೀರಿ ಯಾರಾದ್ರೂ ಕಮಲಮ್ಮದೇಕಿ ನೋಡಿರಿ? ಸತ್ತ ಎಲ್ಲ ಇದು ಆಗಿದೆ, ಆಯ್ತು, ಚಟ್ಟಗಿಟ್ಟ ಎಲ್ಲ ರೆಡಿ ಮಾಡೋಕೆ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ಲಾಗಿ ಸತ್ತಂತ ಆ ಮುದೇಕಿ ಏನ್ ಮಾಡಿದ್ರಿ, ಎದ್ಲು. ಈಗ ಮೊನ್ನೆ ತೀರ್ಕೊಂಡ್ಲ, ಮತ್ತೆ ಏನ್ ಮಾಡಿದ್ಲು, ಮತ್ತೆ ಮೊನ್ನೆ ತೀರ್ಕೊಂಡ್ಲು. ಅವ್ರೇನು ಮರಿಯಮ್ಮ ಏನಂತಾರಲ್ಲ, ಅವ್ರ ತಾಯಿ. ಪ್ರೈಸ್ ಲಾರ್ಡ್. ಆ ಮುದೇಕಿ ಮತ್ತೆ ಅಯ್ಯಪ್ಪ ಅಂತೇಳಿ ತಿಮ್ಮಾಪುರಲ್ಲಿ. ಆ ವ್ಯಕ್ತಿ ಸಣ್ಣ ಹುಡುಗ ಹೊಟ್ಟೆ ಉಬರಾಗಿಬಿಟ್ಟಿದೆ. ಸಹನಾ ಹಾಸ್ಪಿಟಲ್ ಸಿಂಧನೂರು ಅವ್ರು ಹೇಳಿದಾರೆ ಏನಂತ ಹೇಳಿ, ಮಗುವನ್ನ ಕರ್ಕೊಂಡು ಹೋಗ್ಬಿಡ್ರಿ, ಬಳ್ಳಾರಿ ಕರ್ಕೊಂಡು ಹೋಗಂತ ಹೇಳಿದ್ರು. ಮೊದಲನೇದಾಗಿ ಎಲ್ಲಿ ಕರ್ಕೊಂಡು ಹೋಗಂತ ಹೇಳಿದ್ರ, ಬಳ್ಳಾರಿ ಕರ್ಕೊಂಡು ಹೋಗಂತ ವಿಚಾರ ಮಾಡಿದಾರೆ ಅವರೆಲ್ಲ ಬೇಸ್ ಚೆನ್ನಾಗಿ. ಏನಂತ ಹೇಳಿ, ಮಗು ಉಳಿತಾ ಇಲ್ಲ, ಸುಮ್ಮನೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡ್ರೆ ಅಲ್ಲ. ವಿಚಾರ ಮಾಡಿದ್ರು. ವಿಚಾರ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ನೀವು ಎಲ್ಲಿ ಕರ್ಕೊಂಡು ಹೋದ್ರು ಮಗು ಉಳಿಯಲ್ಲ, ಆಯ್ತು ಫೈನಲ್ ಸ್ಟೇಜ್ ನಲ್ಲಿ ಇದೆ ಮಗು ಅಂತ ಹೇಳಿದ ತಕ್ಷಣ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಯಾಕಂತೇಳಿ ಅವರು ತಿಮ್ಮಾಪುರ ಅವ್ರ ಸ್ವಂತ ಊರು. ಅಯ್ಯಪ್ಪ ಅಂದ ತಕ್ಷಣ ತಿಮ್ಮಾಪುರ ನೆನಪು ಬಂದಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಯ್ತ ಬಂದ್ರು, ಕರ್ಕೊಂಡ್ ಎಲ್ಲ ಮಗು ಏನಾಗಿದೆ, ಫೈನಲ್ ಸ್ಟೇಜ್, ಹೊಟ್ಟೆ ಎಲ್ಲ ಉಬಾರಾಗಿದೆ, ಉಬ್ಬಿದೆ, ತೇಲ್ಗಂಡು ಹಾಕಿದಾನಂತ್ರಿ ಮಗು. ಹಲ್ಲೆಲೂಯ. ತೇಲ್ಗಂಡು ಹಾಕಿದಂತ ಮಗು ಯಾವಾಗ ಪ್ರಾರ್ಥನೆ ಮಾಡಲಾಯ್ತೋ, ಮಾಡಿದ ತಕ್ಷಣ ಅಪ್ಪವ್ರನ್ನ ಕರೆದಿದ್ದಾರೆ ಪ್ರಿಯರಲ್ಲಿ. ಏನಂತ ಹೇಳಿ, ಬಾದಲ್ಲಿ ಡಾಕ್ಟರ್ ಅಂತ ಹೇಳಿ ಫೇಮಸ್ ಅಪ್ಪವ್ರು. ಹಲ್ಲೆಲೂಯ. ಆ ಕಡೆ ನಮ್ಮ ಭಾಗದಲ್ಲಿ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ, ಎಲ್ಲಿಗೆ, ಒಳಬಳ್ಳಾರಿಯಿಂದ ಹಿಡಿದು ಸಿಂಧನೂರಿನಿಂದ ಹಿಡಿದು ಒಳಬಳ್ಳಾರಿವರೆಗೂ. ಆವಾಗ ನಮ್ಮ ತಾತನವ್ರ ಕಾಲದಲ್ಲಿ ವೈದ್ಯರು ಯಾರೂ ಇಲ್ಲ. ಇವತ್ತಿನವರೆಗೂ ಕೂಡ ಡಾಕ್ಟರ್ ಫ್ಯಾಮಿಲಿನೇ ಅಂತೇಳಿ ನಮ್ಮನ್ನ ಕರೆಯುವಂಥದ್ದು. ಹಲ್ಲೆಲೂಯ. ನಮ್ಮ ಅಜ್ಜಿ ಡಾಕ್ಟರ್, ನಮ್ಮಪ್ಪ ಡಾಕ್ಟರ್, ನಮ್ಮ ತಾತನವರು ಕೂಡ ಡಾಕ್ಟರ್ ಆದಂಥವ್ರು. ನಮಗೂ ಆಗ್ರಿ ಅಂದ್ರೆ ನಾವಿಲ್ಲ, ಸುವಾರ್ತೆಯನ್ನ ಸಾರುವಂಥವ್ರು ಆಗ್ತೀವಿ ಅಂತೇಳಿ ಸುವಾರ್ತೆ ಸೇವೆಗೆ
ಬಂದಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ ಡಾಕ್ಟರ್ ಕೆಲಸ ಆದ್ರೆ ಬರೀ ಒಂದೇ ಕೆಲಸ, ಆದ್ರೆ ಇದಾದ್ರೆ ಸುವಾರ್ಥ ಸೇವೆ ಆದ್ರೆ ಎಲ್ಲ ಜನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥದ್ದು. ಹಲ್ಲೆಲೂಯಾ, ಇಲ್ಲಿ ಡಾಕ್ಟರ್ ಕೆಲಸ ಇರುತ್ತ, ವಕೀಲ್ ಕೆಲಸ ಇರುತ್ತ, ಹಲ್ಲೆಲೂಯಾ, ಇನ್ನು ಅನೇಕ ಬೇರೆ ಬೇರೆ ಕೆಲಸಗಳು ಎಲ್ಲವೂ ಕೂಡ ಇರ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಮದುವೆ ಮಾಡಿ ಕೊಡುವಂತ ಕೆಲಸ ಇರುತ್ತಾ, ಹಲ್ಲೆಲೂಯಾ, ಇನ್ನು ಬೇರೆ ಬೇರೆ ಇಲ್ಲ. ಡಾಕ್ಟರ್ ಕೆಲಸ ಬರೀ ಆಯ್ತು, ಬಂದವರಿಗೆ ಚುಚ್ಚೋದು ಕಳಿಸೋದು ಅಷ್ಟೇ. ಹಲ್ಲೆಲೂಯಾ, ಆದ್ರೆ ಸೇವೆ ಅದಕ್ಕಿಂತ ಎಲ್ಲರೂ ಕೂಡ ಇಲ್ಲಿ ತಲೆ ಬಾಗಬೇಕು. ಎಲ್ಲಿ? ಸೇವೆಯಲ್ಲಿ. ಹಲ್ಲೆಲೂಯಾ, ಅಂತ ದೊಡ್ಡ ಕೆಲಸಕ್ಕೆ ದೇವರು ಇವತ್ತಿನ ದಿನ ನೇಮಕ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಆ ಹುಡುಗ ಹೊಟ್ಟೆ ಉಬಾರಾಗಿದೆ, ತೇಲ್ಗಣ್ಣು ಹಾಕಿದ್ದಾನೆ. ಆ ಸಮಯದಲ್ಲಿ ಅಪ್ಪವರು ಹೋಗಿದ್ದಾರೆ, ಡಾಕ್ಟರ್ ಇವ್ರನ್ನ ಕರೀರಿ ಒಂದ್ಸರಿ ನೋಡ್ತಾರ ಅಂತೇಳಿ ಇದು ಮಾಡಿ ಸೇವೆ ಅದೇ ಸಮಯದಲ್ಲಿ ಪ್ರಾರಂಭವಾಗಿರುವಂತದ್ದು ಪ್ರಿಯರೇ. ಹಲ್ಲೆಲೂಯಾ, ಆ ಸಮಯದಲ್ಲಿ ಅಪ್ಪವ್ರನ್ನ ಕರೆದಿದ್ದಾರೆ. ಅಪ್ಪವರು ಪ್ರಾರ್ಥನೆ ತೈಲ ಹಾಕಿ ಪ್ರಾರ್ಥನೆ ಮಾಡಿದ್ದಾರೆ. ತೇಲ್ಗಣ್ಣು ಹಾಕಿದಂತ ಹುಡುಗ ಕಣ್ಣು ಸರಿಯಾಗಿ ರೀತಿಯಲ್ಲಿ ಆಯ್ತು. ಹೊಟ್ಟೆ ಉಬಾರಾಗಿರ್ತಕ್ಕಂಥ ಹೊಟ್ಟೆ ಅದು ಎಲ್ಲ ನಾರ್ಮಲ್ ಆಯ್ತು. ನಾರ್ಮಲ್ ಆದ್ಮೇಲೆ ಆ ಹುಡುಗ ಇವತ್ತಿನವರೆಗೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಊರಲ್ಲಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಸತ್ತು ಹೋಗಿದ್ದಾನೆ, ಆಯ್ತು ಹೇಳ್ಬಿಟ್ರಲ್ಲಿ ಪ್ರಾರ್ಥನೆ ಮಾಡೋದು. ಸತ್ತು ಹೋದ್ನ ಆ ಹುಡುಗ ಯಾಕೆ ನೀವು ಪ್ರಾರ್ಥನೆ ಮಾಡ್ತೀರಿ ಅಂತೇಳಿ. ಹಲ್ಲೆಲೂಯಾ, ಆದ್ರೆ ದೇವ್ರ ಆ ಹುಡುಗನನ್ನ ಎಬ್ಬಿಸಿ ನಿಲ್ಲಿಸಿದ ಪ್ರಿಯರೇ. ಹಲ್ಲೆಲೂಯಾ, ಇದು ಗುಡ್ ಫ್ರೈಡೆ ಟೈಮಲ್ಲಿ ಈಸ್ಟರ್ ಅಂತೇಳಿ ಹಬ್ಬ ಇರುತ್ತೆ. ಆ ಟೈಮಲ್ಲಿ ಎಲ್ದೊಡ್ಡಿಗೆ ಹೋಗಿದ್ವಿ. ಅಲ್ಲಿ ವಸಂತಮ್ಮ ಅಂತ ಹೇಳಿದಾಳೆ, ಅವ್ರ ಮಗರಿ ಸಣ್ಣದರ್ಗೇಶ್ ಅಂತೇಳಿ. ಅವನಿಗೆ ಕರೆಂಟ್ ಹಿಡಿಸ್ಬಿಟ್ರ. ಅದು ಏನೋ ಪ್ಲಾನ್ ಮಾಡ್ಯಾರೋ ಏನೋ ಗೊತ್ತಿಲ್ಲ, ಕರೆಂಟ್ ಹಿಡಿಸ್ಬಿಟ್ರ. ಕರೆಂಟ್ ಹಿಡಿಸಿದ ತಕ್ಷಣ ಫುಲ್ ಪವರ್ ವೈರ್ ಮೋಟರ್ ಏನೋ ಸ್ಟಾರ್ಟ್ ಮಾಡಕ್ ಹೋಗಿ ನಾಥನಾಯಕರಿಗೆ ಗೊತ್ತಿರುತ್ತೆ. ಅಲ್ಲೆಲ್ಲ ಆ ಒಂದು ಕರೆಂಟ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲೇ ನೀರು ಇದೆ, ಭಯಂಕರವಾದ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾವು ಪ್ರೇಯರ್ಗೆ ಹೋಗ್ತಾ ಇರ್ತೀವಿ ಅಲ್ಲಿ ಸಂಡೆ ಸಾಯಂಕಾಲ ಪ್ರಾರ್ಥನೆಗೆ ಅಂತೇಳಿ ಹೋಗ್ತಾ ಇದೀವಿ. ಹೋಗುವಾಗ ಮನ್ಸದ ಮೇಲೆ ಹಾಕಿದ್ದಾರೆ ಪ್ರೇಯರ್, ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದಾರೆ. ಹಲ್ಲೆಲೂಯಾ, ಆ ಹುಡುಗ ಎಲ್ಲ ಸುಟ್ಟು ಹೋದಂತ ಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ. ಅವಾಗ ಏನು ಇಷ್ಟು ಜನರಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಪುನಃ ಅವ್ರ ಮನೆಗೆ ನಾವು ಬಂದಾಗ ಹುಡುಗ ಅವ್ರ ತಾಯಿ ಹೇಳಿದಂತ ಸಾಕ್ಷಿ, ವಸಂತಮ್ಮವ್ರು ಹೇಳಿದಂತ ಸಾಕ್ಷಿ, ಅಯ್ಯ ಜೀವ ನಿಂತ್ಕೊಂಡು ಹೋಗಿತ್ತು. ಹಲ್ಲೆಲೂಯಾ, ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದ್ವಿ. ಅದ್ಭುತವಾಗಿ ದೇವ್ರು ಏನ್ ಮಾಡಿದ್ರು, ಆ ಹುಡುಗನನ್ನ ಎಬ್ಬಿಸಿ ನಿಲ್ಲಿಸಿದ್ರು. ಅವನು ಕೂಡ ಸಾಕ್ಷಿ ಕೊಟ್ಟ. ಸಿನ್ನೂರಿಗೆ ಹೋಗೋವರೆಗೂ ಕೂಡ ಯಾವುದೇ ಗ್ಯಾರಂಟಿ ಹೇಳಿದ್ದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಎಲ್ಲ ಕಾರ್ಯಗಳನ್ನು ಯಾರು ಮಾಡಿದ್ರು? ದೇವ್ರು ಮಾಡಿದ್ರು. ಅಲ್ಲೇ ಹುಲಿಗೆಮ್ಮ ಅಂತೇಳಿ ಅವ್ರ ಮಗ ನಾಗರಾಜ್ ಅಂತೇಳಿ ಆ ಕುಮಾರನಿಗೂ ಕೂಡ ಅದೇ ರೀತಿ ಆಗಿತ್ತು. ಸತ್ತೇ ಹೋದ್ ಅಂತೇಳಿ ತಿಳ್ಕೊಂಡಿದ್ರು. ಅದ್ಭುತವಾಗಿ ಆ ಶವದ ಒಂದು ಮಧ್ಯದಲ್ಲಿ ದೇವ್ರು ಏನ್ ಮಾಡಿದ್ರು, ಜೀವನ ಕೊಟ್ಟ ಆ ಮಕ್ಕಳನ್ನ ಬದುಕಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಎಲ್ಲ ಕಾರ್ಯಗಳು ಯಾಕೆ ನಾವು ಜಾಸ್ತಿ ಪ್ರಚಾರ ಮಾಡ್ತಾ ಇಲ್ಲ ಅಂದ್ರೆ ಈಗ ನಮಗೆ ಸ್ಥಳದ ಕೊರತೆ. ಹಲ್ಲೆಲೂಯಾ, ಎಲ್ಲವುಗಳನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಏನ್ ಬೇಕು? ಒಂದು ಟೀಮ್ ಬೇಕು. ಎಲ್ಲ ರೀತಿಯಿಂದಲೂ ಸದೃಢವಾಗಿರ್ತಕ್ಕಂಥ ಒಂದು ಸ್ಥಳ ಬೇಕು. ಹಲ್ಲೆಲೂಯಾ, ಅಲ್ಲಿ ಸುಮ್ಮನೆ ಬರ್ತಾ ಇಲ್ಲ ಜನರು. ನೋಡಿದಿರಿ ಚಿಕ್ಕಬಳ್ಳಾರವರು? ಹಲ್ಲೆಲೂಯಾ, ಸುಮ್ಮನೆ ಬರ್ತಾರೆ ಯಾರಾದ್ರೂ? ಅಲ್ಲಿ ದೇವ್ರು ಎಷ್ಟೋ ಪವಾಡಗಳನ್ನ ಮಾಡಿದಾನೆ, ಇಲ್ಲಿ ಎಷ್ಟೋ ಕಾರ್ಯಗಳನ್ನ ಮಾಡಿದಾನೆ. ಆದ್ರೆ ಆ ಪವಾಡಗಳು ಅದ್ಭುತಗಳು ಮುಖ್ಯ ಅಲ್ಲ, ನೀನು ದೇವರಿಗೆ ಸರಿಯಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ, ದೇವ್ರು ನಿನ್ನ ನೋಡ್ತಾನೆ, ಮುಂದೆ ಆತ ಶಿಕ್ಷೆ ಕೊಡ್ತಾನೆ, ಆತನು ಬರ್ಲಿಕ್ಕಿದ್ದಾನೆ. ಆತನನ್ನ ನಂಬಿ ನೀನು ನಡೆದುಕೊಂಡ್ರೆ ನಿನಗೆ ನಿತ್ಯ ಜೀವ ಇದೆ, ಪರಲೋಕ ಇದೆ. ಒಂದು ವೇಳೆ ಅಯ್ಯೋ ನಾನು ಮಾಡೋದು ಹಂಗ, ಹೊರಗಿಂದ ಮಾಡೋದು ಮಾಡ್ತೀನಿ, ಇಲ್ಲಿ ಮಾಡೋದು ಮಾಡ್ತೀನಿ ಅಂದ್ರೆ ನಿನಗೆ ಎಷ್ಟು ಅದ್ಭುತ ಕಾರ್ಯಗಳು ಹೊಂದಿಕೊಂಡ್ರು ನಿನಗೇನಿಲ್ಲ, ಬಿಡುಗಡೆ ಇಲ್ಲ. ಹಲ್ಲೆಲೂಯಾ, ಪವಾಡ ಅದ್ಭುತಗಳು ಮುಖ್ಯ ಅಲ್ಲ, ನೀನು ದೇವರಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತಂದ್ರೆ, ಆ ಕುಲೀನ ಸ್ತ್ರೀ ಸತ್ತು ಹೋಗಿರ್ತಕ್ಕಂಥ ತನ್ನ ಮಗನನ್ನ ಬದುಕಿಸಿಕೊಳ್ಳುವುದಕ್ಕೆ ಕಾರಣವಾಗಿರುವಂತದ್ದು ಏನು? ಆಕೆಯಲ್ಲಿ ಇರುವಂತ ನಂಬಿಕೆ, ಆಕೆಯಲ್ಲಿರ್ತಕ್ಕಂಥ ಭಯ, ದೇವರಲ್ಲಿ ಇರ್ತಕ್ಕಂಥ ಭಕ್ತಿ. ಹಲ್ಲೆಲೂಯಾ, ಇವತ್ತು ಅನೇಕರು ನಂಬುತ್ತಾ ಇಲ್ಲ, ವಿಶ್ವಾಸ ಇಡ್ತಾ ಇಲ್ಲ. ಅವರು ಅಲ್ಲೇ ಇದ್ದಾರೆ, ಮುಂದುಗಡೆ ಅವರು ಹೋಗ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತಾ ಇದೆ, ಅನೇಕರು ಆತನನ್ನು ನಂಬಿದವರಿಗೆ ಕೊರತೆ ಇಲ್ಲದ ಹಾಗೆ ದೇವರು ನಡೆಸ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ, ಆದ್ರೆ ಅನೇಕರು ಇವತ್ತಿನ ದಿನ ಆಲಯಕ್ಕೆ ಬರೋದಿಲ್ಲ. ದೇವರಲ್ಲಿ ಸತ್ಸಂಬಂಧ ಉಳ್ಳವರಾಗಿ ಎಲ್ಲ ವಾರ ಅಮಾವಾಸ್ಯೆ ಅದು ಇದು ಅಂತೇಳಿ ಏನೆಲ್ಲ ಮಾಡ್ತಾರೆ, ಭಯಭಕ್ತಿ ಉಳ್ಳವರಾಗಿ ಅವರು ಜೀವಿಸ್ತಾ ಇಲ್ಲ. ಅದ್ರ ಸಲುವಾಗಿ ಅವರಲ್ಲಿ ದೇವರ ಕಾರ್ಯಗಳು ತೋರಿ ಬರ್ತಾ ಇಲ್ಲ. ಅವ್ರು ಇಷ್ಟೇ ಸಾಕು ಅಂತಾರೆ, ಅವ್ರು ಅಷ್ಟಕ್ಕೆ ಸಂತೃಪ್ತಿ ಹೊಂದಿಕೊಳ್ತಾರೆ. ಅವರು ಬೌಂಡ್ರಿಗಳು ಏನಾಗ್ತಾ ಇಲ್ಲ, ಹೆಚ್ಚಾಗ್ತಾ ಇಲ್ಲ. ಹಲ್ಲೆಲೂಯಾ, ಅವರು ವಿಸ್ತಾರವಾಗಿ ಬೆಳೀತಾ ಇಲ್ಲ. ಕಾರಣ ಏನು? ಇಷ್ಟೇ ಸಾಕಪ್ಪ ಅಂತಾರೆ. ಇಷ್ಟೇ ಸಾಕಲ್ಲ, ದೇವರು ಇನ್ನು ಹೆಚ್ಚಿನದಾಗಿ ನಿನಗೆ ಕೊಡ್ಲಿಕ್ಕಿದ್ದಾನೆ, ಅದನ್ನ ನೀನು
ನಂಬಬೇಕು, ವಿಶ್ವಾಸ ಇಡಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸ್ತ್ರೀ ಯಾರನ್ನ ಗುರುತಿಡಿದ್ಲು? ಗುರು. ಎಂತ ಗುರು? ದೇವರನ್ನ ತೋರಿಸುವಂತ ಗುರು. ಹಲ್ಲೆಲೂಯಾ. ಎರಡನೇದಾಗಿ ಗುರುವಿಗೆ ಅತಿಥಿ ಸತ್ಕಾರ ಮಾಡಿದ್ಲು. ಮೂರನೇದಾಗಿ ಗುರುವಿಗೆ ಉಪಕಾರ ಮಾಡಿದ್ಲು. ಅವೆಲ್ಲವುಗಳನ್ನ ಗುರು ಹಂಗೆ ಇಟ್ಕೊಳ್ತಾನ? ಹಲ್ಲೆಲೂಯಾ. ನೀವ್ ಯಾರ್ಯಾರು ಬಂದಿದ್ರೆ ನಿಮ್ಮೆಲ್ಲರ ಲಿಸ್ಟ್ ನಮ್ಮ ಹತ್ರ ಐತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರೆಲ್ಲರ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೀಕ್ಷಾ ಸ್ಥಾನ ಹೊಂದಿದಂತ ಮಕ್ಕಳ ಲಿಸ್ಟ್ ಎಲ್ಲ ನಮ್ಮ ಬಳಿಯಲ್ಲಿ ಇದೆ ಪ್ರೇಯರ್. ಅವರಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಕುಟುಂಬದಲ್ಲಿ ಯಾವ ಕೆಟ್ಟ ಅವಘಡಗಳು ಆಗಬಾರ್ದು ದೇವ್ರೇ. ಅವರು ಭಯಭಕ್ತಿ ಉಳ್ಳವರಾಗಿ ನಿನ್ನಲ್ಲಿ ಜೀವಿಸಬೇಕು. ನಿನ್ನ ಮಕ್ಕಳಾಗಿದ್ದಾರೆ, ಲೋಕದಲ್ಲಿ ಅವರ ಅವಮಾನಕ್ಕೆ ಗುರಿಯಾಗಬಾರ್ದು. ಸ್ಥಿರವಾಗಿ ನಿಂತುಕೊಂಡು ಕ್ರಿಸ್ತನ ಮಕ್ಕಳಿವರು, ಬೆಳಕಾಗಿರುವಂತವರು, ಉಪ್ಪಾಗಿರುವಂತವರು ಎಂಬುದಾಗಿ ಅವರು ಜೀವಿಸ್ಬೇಕಂತ ಹೇಳಿ ನಾವು ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಒಂದೇ ಕಾರಣ, ನೀವು ಯಾರು ಕೂಡ ಸಾಮಾನ್ಯವಾದವರಲ್ಲ, ಅಸಾಮಾನ್ಯವಾದಂಥವ್ರು. ಅಲ್ಲಲ್ಲಿ ಯಾಕೆ ಹೇಳ್ರಿ? ನಿಜವಾದ ಸೃಷ್ಟಿಕರ್ತನಾದ ದೇವರನ್ನ ಕಂಡುಕೊಂಡಂತವ್ರು ಆಗಿದ್ದೀರಿ. ಹಲ್ಲೆಲೂಯಾ. ಅದರ ಸಲುವಾಗಿ 3 ಕಾರ್ಯಗಳನ್ನ ಮಾಡಿದಂತ ಆ ತಾಯಿ ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನ ಹೊಂದಿಕೊಂಡ್ಲು. ಯಾವಾಗ? ಗುರುವನ್ನ ಗುರುತಿಡಿದಾಗ, ಆತಿಥ್ಯ ಕೊಟ್ಟಾಗ, ಗುರುವಿಗೆ ಉಪಚಾರ ಮಾಡಿದಾಗ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಗುರು ಎಂಬುದಾಗಿ ಯಾರ್ಯಾರ ಬಳಿಗೆ ನೀನು ಹೋಗ್ತಾ ಇದೀಯಾ? ಅವರು ನಿಜವಾಗ್ಲೂ ದೇವರನ್ನ ತೋರಿಸುವಂತ ಗುರುವಾಗಿದ್ದಾರಾ, ಅಥವಾ ಕ್ಷಣಿಕವಾಗಿರ್ತಕ್ಕಂಥ ಸಮಾಧಾನಕ್ಕಾಗಿ ಅಲೆದಾಡ್ತಾ ಇದೆ? ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ ಸಹೋದರ ಸಹೋದರಿ. ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ಗುರು ಎಂಬುದಾಗಿ ಅನೇಕರು ಬಂದು ಕುರಿಯೋಪಾದಿಯಲ್ಲಿ ಅವರು ಕಾಣುತ್ತಾ ತೋಳದ ವೇಷ ಹಾಕಿಕೊಂಡು ಬರುವಂಥ ಕುರುಬರಿದ್ದಾರೆ ಎಂಬುದಾಗಿ ಯೇಸಪ್ಪನೇ ಹೇಳಿದ್ದಾರೆ. ಇವತ್ತು ಅನೇಕ ಗ್ರಾಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸುವಾರ್ತೆ ಎಂಬುದಾಗಿ ಹೇಳಿಕೊಂಡು ಬಂದು ಕುಟುಂಬಗಳನ್ನು ನಾಶ ಮಾಡಿದಂಥವ್ರು ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಆ ಜ್ಞಾನ, ಈ ಜ್ಞಾನ, ಅದು ಇದು ಅಂತೇಳಿ ಹೇಳಿಕೊಂಡು ಬಂದು ಯೇಸುವನ್ನ ತೋರಿಸದೆ, ಯೇಸುವಿನ ಬದಲಾಗಿ ಇನ್ನೊಂದು ಬೇರೆ ಬೇರೆ ಕೆಲವು ವಿಚಾರಗಳನ್ನು, ಮೂರ್ತಿ ಪೂಜೆ, ವಿಗ್ರಹ ಆರಾಧನೆಯನ್ನು, ಯೇಸುವಿನ ಗೊಂಬೆಯನ್ನು ಮಾಡಿ ಇಲ್ಲಿ ಐತಿ ಅಲ್ಲಿ ಐತಿ ಅದು ಇದು ಅಂತೇಳಿ ಹೇಳಿ ಅನೇಕರನ್ನು ತಪ್ಪಿಸ್ತಾ ಇದ್ದಾರೆ ಪ್ರಿಯರೇ. ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೀನು ಯಾವ ಗುರುವನ್ನು ಹಿಂಬಾಲಿಸಿ ನಡೀತಾ ಇದೀಯಾ? ನಿನ್ನ ಗುರು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನಾ? ನಿನ್ನ ಗುರು ಯಾವ ರೀತಿಯಾಗಿದ್ದಾನೆ? ಒಂದು ಸಾರಿ ಪರೀಕ್ಷೆ ಮಾಡಿಕೋ ಸಹೋದರ ಸಹೋದರಿ. ಈ ಲೋಕ ಶಾಶ್ವತವಲ್ಲ. ಈ ಲೋಕವನ್ನು ಎಲ್ಲರೂ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆದರೆ ಮುಂದೆ ಯೇಸು ಬರಲಿರುವಾಗ ನೀನು ಯಾವ ಒಂದು ಸ್ಥಿತಿಯಲ್ಲಿ ಇರಲಿಕ್ಕಿದ್ದೀಯಾ? ಮಹಿಮೆಯ ಮೇಘವನ್ನು, ಯೇಸುವಿನ ಬರುವಿಕೆಯನ್ನು ಎದುರು ನೋಡುವಂಥ ಮನುಷ್ಯನು ನೀನಾಗಿದ್ದೀಯಾ? ಕೇವಲ ಈ ಲೋಕದಲ್ಲಿರ್ತಕ್ಕಂಥ ಸುಖ ಸೊಪ್ಪತ್ತಿನ ಸಲುವಾಗಿ ದೇವರನ್ನು ಆಶ್ರಯ ಮಾಡಿಕೊಂಡಿದೆಯಾ? ನನಗೆ ಈ ರೋಗ ಹೋದರೆ ಸಾಕು, ನನಗೆ ಈ ಬಾಧೆ ಹೋದರೆ ಸಾಕು, ನನ್ನ ಮಕ್ಕಳ ಜೀವಿತ ಸೆಟಲ್ಡ್ ಆದರೆ ಸಾಕು ಅಂತೇಳಿ ಬರೀ ಈ ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗಿದ್ದೀಯಾ? ಅಥವಾ ನಿತ್ಯತ್ವ ಇರುವುದು ಎರಡೇ. ಪರಲೋಕ ಬೇಕಂದರೆ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ಈ ಲೋಕದಲ್ಲಿ ರಾಜರಾಗಿ ನೀವು ಜೀವಿಸಬಹುದು. ಎರಡನೆಯದು, ಸೈತಾನನು ಹೇಳ್ತಾನೆ, ಇಲ್ಲ ಯೇಸುವನ್ನು ನಂಬಬೇಡ, ಯೇಸು ಆ ದೇವರು ಈ ದೇವರು ಅಂತೇಳಿ ಯಾರೋ ನಂಬಿದ ಕಾರಣಕ್ಕಾಗಿ ಆ ಜಾತಿ ದೇವರು ಈ ಜಾತಿ ದೇವರು ಅದು ಇದು ಅಂತೇಳಿ ಏನೆಲ್ಲ ಗೂಬೆ ಕೂಡಿಸಿ ಸೈತಾನನು ಹೇಳ್ತಾನೆ, ಬೇಡ, ಈ ಲೋಕದಲ್ಲಿ ಇರುವಂಥ ಹಣನೇ ಮುಖ್ಯ, ಜಾತಿನೇ ಮುಖ್ಯ, ಗೌರವನೇ ಮುಖ್ಯ, ಆಸ್ತಿನೇ ಮುಖ್ಯ, ಅಂತಸ್ತೇ ಮುಖ್ಯ. ಹಾಗಂದವರೆಲ್ಲ ರಾಜರು ಎಲ್ಲರೂ ಪ್ರಿಯರೇ ಅವರು ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ಆದರೆ ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು, ಅವಲೋಕನ ಮಾಡ್ಕೋ. ನಿತ್ಯ ಜೀವನ ಕೊಡುವಂಥವ್ರು ಯಾರಿದ್ದಾರೆ? ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳುವಂಥದ್ದು ಒಂದೇ ಒಂದು ಮಾತು, ಈ ಲೋಕವು ಕಂಡಿರುವಂಥ ಅತ್ಯಂತ ದೊಡ್ಡ ಗುರು, ಶ್ರೇಷ್ಠ ಗುರು ಒಬ್ಬೇ ಒಬ್ಬ ಆತನು ನಜರೇತಿನ ಯೇಸು ಕ್ರಿಸ್ತನಲ್ಲದೆ ಮತ್ತಾರೂ ಕೂಡ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆ ನಜರೇತಿನ ಯೇಸುವೇ ನಿಜವಾದ ಗುರು. ಆ ನಿಜವಾದ ಗುರುವೇ ಪರಲೋಕವನ್ನು ಪರಿಚಯಿಸಿದ ಆತನು. ಆ ನಿಜವಾದ ಗುರುವೇ ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಾತನು. ಆತನು ಹೇಳಿದಂಥ ಒಂದೇ ಒಂದು ಮಾತು ಪ್ರಿಯರೇ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದ್ದಾವೆ, ಆದರೂ ನಾನು ನಿಮಗಾಗಿ ಇನ್ನೂ ಅನೇಕ ಬಿಡಾರಗಳನ್ನು ಸಿದ್ಧ ಮಾಡಿ ಪುನಃ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಬರುತ್ತೇನೆ ಎಂಬುದಾಗಿ. ಈಗ ಓದಂಥ
ಯೇಸು ಪುನಃ ಬರಲಿಕ್ಕಿದ್ದಾನೆ. ಆತನು ಬರುವಾಗ ನಿನ್ನ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ ಒಂದು ಸಾರಿ ಆಲೋಚನೆ ಮಾಡು. ಕೈ ಬಿಡಲ್ಪಟ್ರೆ, ಯೇಸು ಬೇಡ ಅಂದರೆ ಪಾತಾಳವೇ ನಿನಗೆ ಗತಿ. ಯೇಸು ಬೇಕು ಅಂದರೆ ಪರಲೋಕ, ಸ್ವರ್ಗ, ವೈಕುಂಠ, ಯಾವುದು ಬ್ರಹ್ಮನ ಪಾದ ಎಂಬುದಾಗಿ ಇವತ್ತು ಅನೇಕರು ಹೇಳ್ತಾ ಇದ್ದರು. ಅದು ನಿನಗೆ ಸಿಗಬೇಕಾದರೆ, ಮುಕ್ತಿ ಮೋಕ್ಷ ರಕ್ಷಣೆ ಸಿಗಬೇಕಾದರೆ ಯೇಸು ಹೊರತಾಗಿ ಬೇರೆ ಯಾರು ನಿನಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಒಂದು ಸಂದರ್ಭದಲ್ಲಿ ಆಲೋಚನೆ ಮಾಡು. ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ಗುರುವನ್ನು ಗುರುತು ಹಿಡಿದಿದ್ದೀಯಾ? ಗುರುವಿಗೆ ಆತಿಥ್ಯವನ್ನು ಕೊಟ್ಟಿದ್ದೀಯಾ? ಗುರುವಿಗೆ ಉಪಚಾರ ಮಾಡಿದ್ದೀಯಾ? ಅಥವಾ ನೀನು ತಪ್ಪಿ ನಡೆದುಕೊಂಡಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡಿಕೊಳ್ಳಿ ಈ ಸಮಯದಲ್ಲಿ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಈ ಮಕ್ಕಳು ಸ್ವಾಮಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಇವರ ಸಂಗಡ ಜೊತೆಗೆ ನೀನಿದ್ದು ನಡೆಸು ಸ್ವಾಮಿ. ಒಳ್ಳೆ ಕರ್ತನ ರಕ್ಷಕ ನೀನಲ್ವೇ ಸ್ವಾಮಿ. ಎಲ್ಲರ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಇವರ ಜೀವಿತದಲ್ಲಿರುವಂಥ ಪ್ರತಿಯೊಂದು ಬಲಹೀನತೆಗಳೆಲ್ಲ ದೂರ ಮಾಡಯ್ಯ. ಕರ್ತನಿವರು ನಿನ್ನನ್ನು ಹುಡುಕಿಕೊಂಡು ಈ ಸ್ಥಳಕ್ಕೆ ಬಂದಿದ್ದಾರೆ ಸ್ವಾಮಿ. ಈ ಸ್ಥಳದಲ್ಲಿ ಅನೇಕವಾದ ಅದ್ಭುತವಾದಂಥ ಕಾರ್ಯಗಳನ್ನು, ಆಶ್ಚರ್ಯವಾದಂಥ ಕಾರ್ಯಗಳನ್ನು ಮಾಡಿದಂಥ ದೇವರು ನೀನಲ್ವೇ ಸ್ವಾಮಿ. ಈ ಸಮಯದಲ್ಲಿ ಕೂಡ ಇವರ ಜೀವಿತದಲ್ಲಿ ಆ ಕಾರ್ಯಗಳನ್ನು ಮಾಡಯ್ಯ. ಅದ್ಭುತವಾದ ಬಿಡುಗಡೆಯನ್ನು ಕೊಡು ಸ್ವಾಮಿ. ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಸಂಪೂರ್ಣವಾದ ಸಮಾಧಾನವನ್ನು ಇವರು ಹೊಂದಿಕೊಳ್ಳುವಂಥ ಕಾರ್ಯ ಜರುಗಿಸಯ್ಯ. ಯಾವ್ಯಾವ ವಿಷಯದಲ್ಲಿ ಸ್ವಾಮಿ ಬಲಹೀನತೆ ಇದೆಯೋ ಆ ಬಲಹೀನತೆ ಎಲ್ಲ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದು ಹಾಕಲ್ಪಡಲಿ. ಅದ್ಭುತವಾದ ಸಹಾಯ, ಸ್ವಸ್ಥತೆ, ಆರೋಗ್ಯ ಉಂಟಾಗಲಿ ಎಂಬುದಾಗಿ. ಕೀಲುಗಳು, ನರಗಳು, ಕಂಡರೆ ಎಲುಬುಗಳಿಗೆಲ್ಲ ಸ್ವಸ್ಥ, ಸಮಾಧಾನ, ಆರೋಗ್ಯ ಉಂಟಾಗಲಿ. ಇವರ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಬಡತನದ ಪರಿಸ್ಥಿತಿ ಎಲ್ಲ ಹೋಗಿ ನೀನು ಹೇಳಿದ್ದೀಯಾ, ನೀವು ಐಶ್ವರ್ಯವಂತರಾಗಬೇಕೆಂದು ನಾನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ ಎನ್ನುವಂಥ ಮಾತು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ನೀನೇ ನೆರವೇರಿಸಬೇಕೆಂಬುದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡುವಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರು ಕೂತ್ಕೊಳ್ಳೋಣ.